ನಾರಾಯಣಂ ಗುಣೈಃ ಸರ್ವೈರ್ವಿಘ್ನಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ಲಕ್ಷ್ಮೀನಾರಾಯಣಂ ವಂದೇ ಭಕ್ತಾಭೀಷ್ಟಫಲಪ್ರದಂ. ಶ್ರೌತಿಭಿಃ ಶ್ರುತಿಸಂವಾದಿನೀಭಿಃ ಪಂಚರಾತ್ರಾದಿಭಿಃ ಸ್ಮೃತಿಭಿಃ ವಿರುದ್ಧತ್ವಾತ್ ವಿಶೇಷೇಣ ರುದ್ಧತ್ವಾತ್ ಬಾಧಿತತ್ವಾದಿತಿ ಯಾವತ್ ಶೈವಾದಿಸ್ಮೃತಯೋ ಹರೇರ್ಗುಣಾನ್ ನಿಷೇಧುಂ ನ ಶಕ್ನುಯುಃ ತದ್ಭಾವಬೋಧನಾಕ್ಷಮಾ ಇತ್ಯರ್ಥಃ. ಶೈವ ಮೊದಲಾದ ಸ್ಮೃತಿಗಳು ಹರಿಯ ಗುಣಗಳನ್ನು ನಿಷೇಧನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ತದ್ಭಾವಬೋಧನ ಅಕ್ಷಮಾ ಇತ್ಯರ್ಥಃ. ಯಾತಕ್ಕೆ? ವಿಷ್ಣುವಿನ ಅಭಿಪ್ರಾಯವನ್ನು ತಿಳ್ಕೊಳ್ತಕ್ಕಂಥ ಸಾಮರ್ಥ್ಯ ಅವಕ್ಕಿಲ್ಲೇ ಇಲ್ಲ. ಸರ್ವಜ್ಞತಮ ವಿಷ್ಣು ಪ್ರತ್ಯಕ್ಷ ಮೂಲತ್ವ. ಅವನ ವಾದ ಏನಿತ್ತು? ಶೈವಾದಿ ಸ್ಮೃತಿಗಳು ಶಿವಾದಿ ದೇವತೆಗಳಿಂದ ಬರೆಯಲ್ಪಟ್ಟಿವೆ, ಅವರು ಸರ್ವಜ್ಞರು, ಆದ್ದರಿಂದ ಅವನ್ನ ಒಪ್ಪಬೇಕಾಗುತ್ತಲ್ಲ ಅಂತ ಕೇಳಿದರೆ, ಮತ್ತೊಂದು ಒಪ್ಪಿದ ಮೇಲೆ ವಿಷ್ಣು ಸರ್ವೋತ್ತಮ ಅಂತ ಹೇಳ್ತಕ್ಕಂಥ ಸ್ಮೃತಿಗಳಿಗೆ ವಿರೋಧ ಬರೋದ್ರಿಂದ ಇದು ಸರ್ವಗುಣ ಅನಂತ ಗುಣಪೂರ್ಣತ್ವ ವಿಷ್ಣುವಿಗೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಹೇಳ್ತಾರೆ, ಶಿವಾದಿಗಳು ಸರ್ವಜ್ಞರು ಅಂತ ಹೇಳೋದಾದ್ರೆ ಸರ್ವಜ್ಞತಮ ವಿಷ್ಣು ಪ್ರತ್ಯಕ್ಷ ಮೂಲತ್ವ. ವಿಷ್ಣು ಯಾರು? ಸರ್ವಜ್ಞತಮ, ಸರ್ವಜ್ಞ, ಸರ್ವಜ್ಞತರ, ಸರ್ವಜ್ಞತಮ, ಸೂಪರ್ಲೇಟಿವ್. ಸೊ ಶಿವನ ಸರ್ವೋತ್ತಮ ಅಂತ ನೀವು ಸರ್ವಜ್ಞ ಅಂತ ಕರೆಯೋದಾದ್ರೆ ಬ್ರಹ್ಮದೇವರು ಸರ್ವಜ್ಞತರರು. ಇವರು ಸರ್ವಜ್ಞರು, ಅವರು ಸರ್ವಜ್ಞತರರು, ಇವರು ಸರ್ವಜ್ಞತಮರು. ಅಂದ್ರೆ ಸರ್ವಜ್ಞ ತಮರಲ್ಲಿ ಯಾರು ಹೇಗೆ ಅಥೆಂಟಿಕ್? ಸರ್ವಜ್ಞತಮ. ಆದ್ದರಿಂದ ವಿಷ್ಣು ಹೇಳಿದ್ದೇ ಸತ್ಯ. ಆದ್ರೆ ಈ ಸ್ಮೃತಿ ಉದಾಹರಣೆಗೆ ನಾವು ಈ ಹೈಕೋರ್ಟ್ ಕೋರ್ಟ್ ಅಲ್ಲ ಅಂತ ಕರೆಯೋದಿಲ್ಲ, ಕೋರ್ಟೇ ಅದು. ಅದು ಸುಪ್ರೀಂ ಕೋರ್ಟ್ ಮುಂದೆ ಅದಲ್ಲ. ಯಾಕೆ? ಇದು ಕೋರ್ಟ್ ನ್ಯಾಯಾಲಯ, ಆದರೆ ಹೈಯರ್ ನ್ಯಾಯಾಲಯ, ಹೈಯೆಸ್ಟ್ ಅದು. ಆ ಅರ್ಥದಲ್ಲಿ ನಮಗೆ ತಾರತಮ್ಯ ಇದೆ. ಇಲ್ಲಿ ಇವತ್ತೀಗ ಡಿಸ್ಟ್ರಿಕ್ಟ್ ಕೋರ್ಟ್ ಇದೆ, ಹೈಕೋರ್ಟ್ ಇದೆ, ಆಮೇಲೆ ಸುಪ್ರೀಂ ಕೋರ್ಟ್ ಇದೆ. ಇದು ಬೆಲೆ ಇದೆ, ಇದಕ್ಕೂ ಬೆಲೆ ಇದೆ, ಅದಕ್ಕೂ ಬೆಲೆ ಇದೆ, ಅದಕ್ಕೂ ಬೆಲೆ ಇದೆ. ವಿರೋಧ ಬಂದಾಗ ಏನ್ರಿ ಸುಪ್ರೀಂ ಕೋರ್ಟ್ ಆರ್ಡ್ರಿಗೆ ಜಿಲ್ಲಾ ಕೋರ್ಟ್ ವಿರೋಧ ಮಾಡಿಬಿಡ್ತು ಅಂತ ಏನು ಅರ್ಥ? ಅದಕ್ಕೆ ಏನು ಹೇಳ್ತಾರೆ? ಅದಕ್ಕೆ ಹೋಯ್ತದ. ಯಾವ ಆರ್ಡರ್ ಉಳ್ಕೊಡ್ತು? ಆದ್ರಿಂದ ಸಿಂಪಲ್. ನಾವು ಅಪ್ರಮಾಣ ಅಂತ ಕರೆಯೋದಿಲ್ಲ ಅವ್ರನ್ನ, ಪ್ರಮಾಣನೇ. ಡಿಸ್ಟ್ರಿಕ್ಟ್ ಕೋರ್ಟ್ ಅಪ್ರಮಾಣ ಅಲ್ಲ. ಆದ್ರೆ ಅದ್ರ ಹೇಳಿದ ಮಾತು ಸುಪ್ರೀಂ ಕೋರ್ಟ್ ವಿರುದ್ಧವಾದ್ರೆ ಏನದು? ಅಪ್ರಮಾಣ. ಇದು ಪ್ರಮಾಣ. ಅರ್ಥ ಆಯ್ತಾ? ಈಗ ವೆರಿ ಸಿಂಪಲ್. ಇವತ್ತು ಲೋಕದಲ್ಲಿ ನಡೀತಾ ಇರೋದೇ ಹಾಗೆ. ವಿಷ್ಣು ಪ್ರತ್ಯಕ್ಷ ಮೂಲತ್ವ. ವಿಷ್ಣು ಬರೆದಿರೋದೆಲ್ಲಿ, ಇವರು ಬರೆಯೋದೆಲ್ಲಿ? ಅರ್ಥಾತ್ ಪಂಚರಾತ್ರಾದಿಗಳು ಯಾವುದೋ ವಿಷ್ಣು ಕೃತ. ಪಂಚರಾತ್ರಸ್ಯ ಕೃಷ್ಣಸ್ಯ ವಕ್ತ ನಾರಾಯಣ ಸ್ವಯಂ. ಪಂಚರಾತ್ರ ರಚನೆ ಮಾಡಿದ್ಯಾರು? ಸ್ವತಃ ನಾರಾಯಣ. ಆ ದಿವರಿದ್ರಿ ಪಾಶುಪತಾದಿಗಳನ್ನ ನಾರಾಯಣ ಹೇಳಿದ ಅಂತ ಶಿವಾದಿಗಳು ಬರಬೇಕು. ನೀವು ಬರೀರಿ ಅಂತ ಹೇಳಿದ್ದಕ್ಕೆ ಪಂಚರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಂತ ಹೇಳಿದ್ದಕ್ಕೆ ಬರೆದ್ರಾದ್ರಿಂದ ಸರ್ವಜ್ಞತಮನಾದ ವಿಷ್ಣು ಪ್ರಣೀತವಾದಂತಹ ವೈಷ್ಣವ ಸ್ಮೃತಿಗಳಲ್ಲಿ ಸರ್ವಜ್ಞರಾಗಿರತಕ್ಕಂತಹ ಶಿವಾದಿಗಳು ಬರೆದಂತಹ ಪಾಶುಪತಾದಿ ಸ್ಮೃತಿಗಳಲ್ಲಿ. ಆದ್ದರಿಂದ ಅದಕ್ಕೆ ವಿರೋಧ ಬರುತ್ತೆ, ಇದನ್ನು ಕೈ ಬೀಳಕ್ಕೆ ಬರೋದಿಲ್ಲ. ಅಲ್ಲ, ನಾರಾಯಣ ರೂಪದಿಂದ. ಮಹಾರಾಮಾಯಣ, ಮೂಲ ರಾಮಾಯಣ, ಹಯಗ್ರೀವ ದೇವರು. ಶ್ರುತಿ ಸಂವಾದಾಚ್ಯ ವೈಷ್ಣವ ಸ್ಮೃತೀನಾಂ ಪ್ರಾಬಲ್ಯಮಿತಿ ಭಾವ. ಮೊದಲನೇದಾಗಿ ವಿರೋಧ ಬಂತು ಅಂತ ಹೇಳಿದ್ರೆ ಯಾವಾಗಲೂ ದುರ್ಬಲಕ್ಕೆ ಪ್ರಬಲದ ವಿರೋಧ ಹೇಳಬೇಕೆ ಹೊರತು ಪ್ರಬಲದಕ್ಕೆ ದುರ್ಬಲದ ವಿರೋಧ ಹೇಳಬಾರದು. ಸೊ ವಿಷ್ಣು ಸರ್ವಜ್ಞತಮನಾದ್ರಿಂದ ಆತ ಬರೆದ ಸ್ಮೃತ್ಯಾರಾತ್ರಾದಿಗಳು ಪ್ರಬಲತಮ. ಇವು ದುರ್ಬಲ. ಅವು ಕಂಪೇರ್ ಮಾಡಿ ಅವುಗಳಿಂದ ದುರ್ಬಲ. ಇವು ಇದನ್ನು ಕೋಟ್ ಮಾಡಬಾರದು. ನಚ ಆಪ್ತೋಕ್ತಾನಾಂ ಶೈವಾದಿ ಸ್ಮೃತೀನಾಂ ಅಪ್ರಾಮಾಣ್ಯ ಯೋಗಾತ್ ಅನವಕಾಶತ್ವಮಿತ್ಯಥೋ ನ ನಿಷೇಧೇಯುಃ ಇತ್ಯನುಕ್ತ್ವಾ ನ ಶಕ್ನುಹಿ ಇತ್ಯುಕ್ತಂ. ನಚ ಆಪ್ತೋಕ್ತಾನಾಂ ಶೈವಾದಿ ಸ್ಮೃತೀನಾಂ ಅಪ್ರಾಮಾಣ್ಯ ಅಯೋಗಾತ್ ಅನವಕಾಶತ್ವಮಿತ್ಯಥೋ ನ ನಿಷೇಧೇಯುರಿತ್ಯನುಕ್ತ್ವಾ ನ ಶಕ್ನುಯಿರಿತ್ಯುಕ್ತಂ ತದುಕ್ ಸಾಧನ ಅನುಷ್ಠಾನೇಪಿ. ಅದಕ್ಕೇನು ಹೇಳಿದ್ರು? ನಾ ನಿಷೇಧೇಯು ಒಂದು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ನಾ ಶಕ್ನುಯು ಅಂತ ಹೇಳಿದ್ರು. ಶ್ರುತ ಸ್ಮೃತಿ ವಿರುದ್ಧತ್ವ ಶ್ರುತಯೋ ನ ಗುಣಾನ್ ಹರೇಹೇ ನಿಷೇಧುಂ ಶಕ್ನುಯು. ನಿಷೇಧಿಸಲು ಶಕ್ತವಾಗಿಲ್ಲ, ನಿಷೇಧಿಸಲು ಶಕ್ತವಾಗಿಲ್ಲ ಅಂತ ಹೇಳಿದ್ರು. ಅದೇನರ್ಥ ಅದಕ್ಕೆ ಅಂದ್ರೆ ತದುಕ್ತ ಸಾಧನ ಅನುಷ್ಠಾನೇಪಿ ಯೋಗ್ಯ ಫಲ ಅನುಪಲಬ್ಧೇ ಅಲಬ್ಧ ಪ್ರಾಮಾಣ್ಯಾನಾಂ ಏತನ್ನಿಷೇಧೆ ಶಕ್ತ್ಯಭಾವಾದಿತ್ಯರ್ಥ.
ಒಂದು ವಿಶೇಷಾಂಶ ಇದೆ. ಏನು ವಿಶೇಷಾಂಶ? ಶೈವಾದಿ ಸ್ಮೃತಿಗಳಲ್ಲಿ ಏನೋ ಹೀಗೆ ಮಾಡಿ ಅಂತ ಹೇಳ್ತಾರೆ, ವೈಷ್ಣವ ಸ್ಮೃತಿಗಳಲ್ಲೂ ಹೀಗೆ ಮಾಡಿ ಅಂತ ಹೇಳ್ತಾರೆ. ಎರಡನ್ನು ಮಾಡಿ ನೋಡಿದಾಗ ಶೈವಾದಿ ಸ್ಮೃತಿಗಳಲ್ಲಿ ಏನು ಮಾಡ್ಲಿಕ್ಕೆ ಹೇಳಿದ್ರು ಅದನ್ನು ಮಾಡಿದರೆ ಏನಾಗಲಿಲ್ಲ, ಫಲ ಬರಲಿಲ್ಲ. ಆದರೆ ವೈಷ್ಣವ ಸ್ಮೃತಿಯಲ್ಲಿ ಹೇಳಿದಾಗ ಏನಾಯ್ತು, ಅದು ಫಲ ಬಂತು. ಅದು ಕೂಡ ಏನಾಯ್ತು, ಫಲ ವಿಸಂವಾದ ಅಂತ ಕರೀತಾರೆ. ಫಲ ವಿಸಂವಾದ ಅಂದ್ರೇನು? ಫಲಸಿದ್ಧಿ ಆಗದೇ ಇರುವಿಕೆ. ಫಲಸಿದ್ಧಿ ಆಗದೇ ಇರುವಿಕೆ ಹೇಳಿದ ಒಬ್ಬರು ಲೆಟರ್ ಕೊಟ್ಟರು, ಕೆಲಸ ಆಗಲಿಲ್ಲ, ಏನರ್ಥ? ಇವ್ರ ಮಾತು ನಡೆಯೋದಿಲ್ಲ ಅಂತಾಯ್ತು. ಇವ್ರ ಮಾತು ನಡೆಯೋದಿಲ್ಲ, ಆದ್ದರಿಂದ ಶಿವಾದಿಗಳ ಮಾತು ನಡೆಯೋದಿಲ್ಲ ಅಂತಾಯ್ತು. ವಿಷ್ಣು ಸ್ಮೃತಿಗಳು ಎಲ್ಲೂ ಫೇಲ್ ಆಗೋದಿಲ್ಲ. ಆದ್ದರಿಂದ ಅದು ಅತ್ಯಂತ ಪ್ರಮಾಣವಾದ್ದರಿಂದ ಅದಕ್ಕೆ ಇದಕ್ಕೆ ಕಣ್ಣೆದುರಿಗೆ ಗೊತ್ತಾಯ್ತು. ಈಗ ಫಲ ಇದಕ್ಕಿದೆ, ಅದಕ್ಕಿಲ್ಲ. ಆದ್ದರಿಂದ ಧ್ರುವಾದಿಗಳ ಸಿದ್ಧಿ ಇದೆ, ರಾವಣಾದಿಗಳ ಸಿದ್ಧಿ ಇದೆ. ಧ್ರುವಾದ ಸಿದ್ಧಿ ಇವತ್ತು ಕಣ್ಣಿಗೆ ಕಾಣಿಸ್ತದೆ, ಧ್ರುವರೇಶ್ವರಲ್ಲಿದ್ದಾನೆ. ರಾವಣಾದಿಗಳು ಶಿವಭಕ್ತರು, ಬ್ರಹ್ಮಭಕ್ತರು, ಏನಾಯ್ತು ಅವರ ಸ್ಥಿತಿ? ಹೋಗ್ಬಿಟ್ಟು ಧ್ರುವಾದಿಗಳು ಸಾಯಲಿಲ್ಲ. ಪರಮಾತ್ಮ ನಿಯಮ ದೇಹ ಬಿಟ್ಟು ಹೋದ್ರೆ ಹೊರತು ಅವ್ರು ಯಾರೂ ಸಾಯಲಿಲ್ಲ. ಈ ಸ್ಮಗ್ಲರ್ ಅರೆಸ್ಟ್ ಆದ ಹಾಗೆ ಕ್ಲಾಸ್ 1 ಆಫೀಸರ್ ಮಾಡಿ ಅರೆಸ್ಟ್ ಆಗ್ತಾನ? ರಿಟೈರ್ ಆಗೋದು ಬೇರೆ, ಅರೆಸ್ಟ್ ಆಗೋದು ಬೇರೆ. ಅರ್ಥ ಆಯ್ತಾ? ಅವರೆಲ್ಲ ಏನಾದರೂ ರಾವಣಾದಿಗಳೆಲ್ಲ ದೇವರು ಎದುರಿಸಿ ಸತ್ರು. ಇವ್ರು ಹಾಗಲ್ಲ, ದೇಹ ಬಿಟ್ಟು ಹೋದ್ರು, ತಮ್ಮ ಆಯುಷ್ಯ ಕೆಲಸ ಮುಗಿತು ಹೊರಟುಬಿಟ್ಟು. ಆದ್ದರಿಂದ ವಿಷ್ಣು ಭಕ್ತರು ಈ ಸಿನಿಮಾ ನಾಟಕಗಳಲ್ಲೂ ಕೂಡ ವಿಷ್ಣು ಭಕ್ತರು ಲೋಕದ ಇದಾಗಿಲ್ಲ, ಅವರು ಏನು ಲೋಕನಾಶಕರಾಗಿಲ್ಲ. ವಿಷ್ಣು ವರ ತಗೊಂಡು ಕೆಟ್ಟದ್ದು ಮಾಡ್ಯದ ಅಂತ ಎಲ್ಲೆಲ್ಲೆಲ್ಲೂ ಬರೋದಿಲ್ಲ. ಗೊತ್ತಾಯ್ತಾ? ಬ್ರಹ್ಮರುದ್ರಾದಿಗಳ ವರದಿಂದ ಕೆಟ್ಟದ್ದು ಮಾಡಿದ್ರೆ ಬೇಕಾಷ್ಟು ಜನ ಇದ್ದಾರೆ. ಭಾರಿ ಕೆಟ್ಟದ್ದು ಮಾಡಿದವರು ಅವರೇ. ಸಣ್ಣ ಪುಟ್ಟ ದೇವತೆಗಳ ಭಕ್ತರಿಗಿಂತ ಇವರು ಭಕ್ತರು ಭಾರಿ ಕೆಟ್ಟದ್ದು ಮಾಡಿದವರು. ಅದು ವಿಷ್ಣು ಭಕ್ತ ಯಾವ ಸಿನಿಮಾ ನಾಟಕದಲ್ಲೂ ಕೂಡ ಏನೂ ತೋರಿಸಿಲ್ಲ. ಇವತ್ತು ವಿಷ್ಣು ಭಕ್ತರು ಕೆಟ್ಟವ್ರ ಕಥೆ ಕಳಿಸ್ತಾರೆ ಈ ಕಾಲಕ್ಕೆ. ಆಕ್ಚುಲಿ ವಿಷ್ಣು ಭಕ್ತರು ಎಂದೂ ಕೂಡ ಏನಾಗಿಲ್ಲ, ಕೆಟ್ಟಿಲ್ಲ, ಕೆಡಿಸಿಲ್ಲ ಯಾರನ್ನು ಕೂಡ, ಯಾರ್ಯಾರನ್ನು ಹಾಳು ಮಾಡಿಲ್ಲ. ವಿಷ್ಣು ಭಕ್ತ ಬಂದ್ರೆ ಸೇಫ್ ಇದ್ದಾಗ ಲೆಕ್ಕ. ಹೋಗಿ ವಿಷ್ಣು ಭಕ್ತನ ಜೊತೆಗೆ ಬಿಟ್ಟು ಆರಾಮ ಇರ್ತೇವೆ ಅಂತ ಇದು ಅರ್ಥ ಮಾಡಿಕೊಂಡ್ರೆ ವೈಷ್ಣವ ಸ್ಮೃತಿಗಳ ಶಕ್ತಿ ಯಾವುದಕ್ಕಿಲ್ಲ, ಸೇವ ಸ್ಮೃತಿಗಳಿಗಿಲ್ಲ. ಅದರಿಂದ ವೈಷ್ಣವ ಸ್ಮೃತಿಗಳಲ್ಲಿ ಹೇಳಿದಂಥ ವಿಚಾರ ಇದ್ದಿದ್ದರೆ ವಿರೋಧ ಹೇಳ್ಬೇಕಿಲ್ಲ. ಇನ್ನು ವಿರೋಧ ತಗೊಂಡು ಯಾರು ಕಟ್ಕೊಂಡು ಏನು ಮಾಡ್ತಾರೆ? ಇದು ಇನ್ಕಾಂಪಿಟೆನ್ಸ್ ಇರೋದ್ರಿಂದ ಇದಕ್ಕೆ ಉಪಯೋಗ ಇಲ್ಲ. ಯಾವಾಗ ವಿರೋಧ ಇತ್ಯಾದಿಗಳಿಗೆ ಕಾಂಪಿಟೆನ್ಸ್ ಇದ್ದವ್ರು ಹೇಳಬೇಕು. ಕಮಿಟಿಯಲ್ಲಿ 3 ಜನ ಇರ್ತಾರೆ, ಅವನ ಮಾತಿ ಬೆಲೆ ಇದೆ. ನಾನು ಕಮಿಟಿ ಮೆಂಬರೇ ಇಲ್ಲ, ಅವ್ನು ಮಾತಾಡಿದರೆ ಬೆಲೆನೇ ಜಾಸ್ತಿ. ಸೊ ಅದು ಕೋಟಿ ಜನ ಮಾತಾಡಿದ್ರೆ ಉಪಯೋಗ ಇಲ್ಲ. ಒಬ್ಬ ಜಡ್ಜ್ ಕೊಡ್ತಾನೆ ಇಡೀ ಆಲ್ ಇಂಡಿಯಾ, ಆ ಎಂಟೈರ್ ಕಂಟ್ರಿಗೆ ಒಬ್ಬ ಜಡ್ಜ್ ಹೇಳ್ತಾರೆ, ಒಬ್ಬನೇ ಒಬ್ಬರು, ಅವನ ಮಾತಿಗೆ ಇಷ್ಟು ಕೋಟಿ 600 ಕೋಟಿ ಜನಕ್ಕಿಂತ ಅವನು ಒಂದು ಮಾತಿಗೆ ಬೆಲೆ ಇದೆ. ಆದರೆ 600 ಕೋಟಿ ಜನ ಹೇಳಿದ್ರು ಬೆಲೆ ಇಲ್ಲ. ತಮಾಷೆ ಅಂದರೆ 600 ಕೋಟಿ ಜನ ಲಾಠಿ ಚಾರ್ಜ್ ಮಾಡ್ತಾರೆ. ಗೊತ್ತಾಯ್ತಾ? ಗುಂಪು ಸೇರ್ಕೊಂಡ್ಬಿಟ್ರೆ ಲಾಠಿ ಚಾರ್ಜ್ ಓಡಿಸ್ತಾರೆ ಅವರು. ಆದರೆ ಇವ್ರನ್ನ ಹಾಗೆ ಮಾಡಕ್ಕೆ ಬರೋದಿಲ್ಲ. ಅಂದರೆ ಪವರ್ ಇದೆಯಲ್ಲ, ಅದು ಇಂಪಾರ್ಟೆಂಟ್. ವೈಷ್ಣವ ಸ್ಮೃತಿಗಳ ಪವರು ತುಂಬ ಜಾಸ್ತಿ. ಆದ್ದರಿಂದ ದುರ್ಬಲವಾದ ಶೈವಾದಿ ಸ್ಮೃತಿಗಳು ಎಂದೂ ಕೂಡ ನಾವು ವೈಷ್ಣವ ಸ್ಮೃತಿಯನ್ನು ಆಧರಿಸಿ ಹೇಳಿದಂತಹ ವಿಷ್ಣುವಿನ ಅನಂತ ಗುಣಪೂರ್ಣತ್ವವನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದೇ ಹೇಳಿದ್ರು, ವಿಷ್ಣು ಭಕ್ತರಾಗೋದಿಲ್ಲ. ಆದ್ದರಿಂದ ಆಮೇಲೆ ಕೆಟ್ಟದ್ದು ಮಾಡೋದು ಇಲ್ಲ. ಗೊತ್ತಾಯ್ತು? ವಿಷ್ಣು ಭಕ್ತ ಅಲ್ಲಿಗೆ ಮೊದಲನೇ ಕ್ವಾಲಿಟಿ ಏನು? ಶಮದಮಾದಿ ಸಂಪತ್ತಿ. ಶಮದಮಾದಿ ಸಂಪತ್ತಿ ಅಥಾತೋ ಬ್ರಹ್ಮ ಜಿಜ್ಞಾಸ. ಶಮದಮ ಇದ್ದವನು, ಶಮ ಇದ್ದವನು ಒಳ್ಳೆಯವನಾಗ್ತಾನೆ, ದಮ ಇದ್ದವನು ಕೆಟ್ಟದ್ದು ಮಾಡೋದೇ ಇಲ್ಲ. ಈಗ ಶಮದಮಾದಿ ಸಂಪತ್ತಿ ಇದ್ದಾಗ ಎಂದೂ ಸಹ ಏನಾಗೋದಿಲ್ಲ, ಕೆಟ್ಟ ಮಾಡೋ ಚಾನ್ಸಸ್ಸೇ ಇಲ್ಲ. ಮೋಹಶಾಸ್ತ್ರಾಣಿ ಕಾರಯ ಅಸತ್ಯಾನಿ ವಿಸತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಾಕಾಶಂಚ ಮಾಂಕುರು. ಇದಿಷ್ಟು ವರಾಹ ಪುರಾಣದ ಮಾತು ಅಂತ ಕೋಟ್ ಮಾಡಿ ಇವತ್ತು ಸಿಗುತ್ತವೆಲ್ಲ ವರಾಹ ಪುರಾಣದಲ್ಲಿ. ರುದ್ರದೇವರೇ, ನೀವು ಮೋಹಕವಾದ ಶಾಸ್ತ್ರಗಳನ್ನು ಬರೀರಿ, ಸುಳ್ಳನ್ನು ಸತ್ಯ ಎಂಬಾಗಿ ಹೇಳಿ, ಸತ್ಯನ ಸುಳ್ಳು ಅಂತ ಮಾಡಿಬಿಡಿ, ನಿಮ್ಮ ಬಗ್ಗೆ ಭಾರಿ ಹೇಳ್ಕೊಳ್ಳಿ, ನನ್ನ ಬಗ್ಗೆ ಏನು ಹೇಳಕ್ಕೆ ಹೋಗಬೇಡಿ. ಆದ್ದರಿಂದ ಏನಾಗುತ್ತೆ, ಅವ್ರ ದಾರಿ ತಪ್ಪಲಿ. ಇದೆಲ್ಲ ಅಲ್ಲಿ ಆ ಮಾತಿನ ಅರ್ಥ. ಶಿವಾದೇಹೇ ಸರ್ವಜ್ಞತ್ವೇಪಿ ಅಪಿ ಅಯೋಗ್ಯ ಜನ ಪ್ರತಾರಣಾರ್ಥಂ ಕೃತತ್ವೇನ. ಈಗ ಒಂದು ಪ್ರಶ್ನೆ ಬಂತು ಅಲ್ರಿ, ಅಯೋಗ್ಯ ಅಲಬ್ಧ ಪ್ರಾಮಾಣ್ಯಾನಾಮೇತ ನಿಷೇಧೆ ಶಕ್ತ್ಯಭಾವಾದಿತ್ಯರ್ಥ. ಶಿವಾದೇಹೇ ಸರ್ವಜ್ಞತ್ವೇಪಿ ಅಯೋಗ್ಯ ಜನ ಪ್ರತಾರಣಾರ್ಥಂ ಕೃತತ್ವೇನ. ಇಲ್ಲಿ ಪಾಯಿಂಟ್ ಇದೆ. ಯಾರೋ ದುಷ್ಟರಿದ್ದಾರೆ, ಅವ್ರ ಮಾತಿಗೆ ಟೋಟಲಿ ಬೆಲೆ ಇಲ್ಲ, ಅವರೇ ಇನ್ವ್ಯಾಲಿಡ್. ಶೈವಶಾಸ್ತ್ರ ಇನ್ವ್ಯಾಲಿಡ್, ಶಿವ ಇನ್ವ್ಯಾಲಿಡ್ ಅಲ್ಲ. ಅರ್ಥ ಆಯ್ತಾ? ಶಿವ ಆಪ್ತರು, ಶೈವಶಾಸ್ತ್ರ ಅಗ್ರಾಹ್ಯ. ಅರ್ಥ ಆಯ್ತಾ? ಈಗ ಈ ಕೋರ್ಟ್ ಕೆಟ್ಟದಲ್ಲ, ಕೋರ್ಟ್ ಡೆಸಿಷನ್ ತಪ್ಪಾಯ್ತು ಅಷ್ಟೇ. ಕೋರ್ಟಿಗೆ ಮಾನ್ಯತೆ ಇದೆ. ಒಬ್ಬ ಜಡ್ಜನ್ ತಪ್ಪು ಕೊಟ್ಟ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಆರ್ಡರ್ ಹೋಯ್ತು ಅಂತ ಹೇಳಿ ಆ ಕೋರ್ಟ್ ಬ್ಯಾಲೆನ್ಸ್ ತೆಗೆದಾಕ್ಬಿಡೋದಿಲ್ಲ. ಕೋರ್ಟ್ ಹಾಗೇ ಇದೆ. ಅದೇನಾಯ್ತು, ಈಗ ತಪ್ಪು ನ್ಯಾಯಾಧೀಶನ ತಪ್ಪಾಗಿತ್ತೆ ಹೊರತು ಕೋರ್ಟಿನ ತಪ್ಪಲ್ಲ, ವ್ಯಕ್ತಿಗತವಾದ ದೋಷ ಅದು. ಇದು ಹಾಗಲ್ಲ. ಶಿವಾದಿಗಳು ಸರ್ವಜ್ಞರು ಒಪ್ಕೊಂಡಿದ್ದೇವೆ ನಾವೀಗ. ಆದರೆ ಅತಿ ಅಯೋಗ್ಯ ಜನ ಪ್ರತಾರಣಾರ್ಥಂ ಕೃತತ್ವೇನ,
ಅಯೋಗ್ಯನ ಪ್ರತಾರಣ ಅಂದರೆ ವಂಚನೆ. ವಂಚನೆ ಮಾಡೋದಕ್ಕೋಸ್ಕರವಾಗಿ ಅಂದರೆ ಮೋಹನ ಅಂತ ಅರ್ಥ. ಮೋಹ ಮಾಡೋದಕ್ಕೋಸ್ಕರವಾಗಿ ಬರೆಯಲ್ಪಟ್ಟಿರೋದ್ರಿಂದ ಆಪ್ತೋಕ್ತತ್ವಶ್ಚೈವ ತಾಸಾಮಭಾವಾತ್ ಅವಕ್ಕೆ ಆಪ್ತಿ ನಿಶ್ಚಯ ಆಗೋದಿಲ್ಲ. ಆದ್ದರಿಂದ ಅಪ್ರಾಮಾಣ್ಯಶ್ಚೈವ ಉಪತ್ತೇ ರೀತಿ ಭಾವ. ಎರಡು ಕಾರಣ ಕೊಟ್ಟರು. ಮೊದಲನೇ ಕಾರಣ ಏನಾಯ್ತು, ಈಗ ಪ್ರಬಲ ದುರ್ಬಲ. ಎರಡನೇದು ಫಲ ಸಿಗುತ್ತೆ ಫಲ ಸಿಗೋದಿಲ್ಲ. ಮೂರನೇದು ವಿಷ್ಣು ಸರ್ವಜ್ಞ ತಮ ಇವರು ಸರ್ವಜ್ಞರು ಅಷ್ಟೇ. ಆಮೇಲೆ ಶಿವಾದಿಗಳು ಸರ್ವಜ್ಞರಾಗಿದ್ದರೂ ಕೂಡ ಅವರು ಬರೆಯೋ ಪರ್ಪಸ್ ಏನಾಗಿತ್ತು, ಯೋಗ್ಯ ಜನ ಮೋಹನ ಆಗಿತ್ತು. ಆದರೆ ವಿಷ್ಣು ಹೇಳ್ತಕ್ಕಂಥ ಮಾತಿನಲ್ಲಿ ಮೋಹನ ಇಲ್ಲ. ಇದೆಯಲ್ಲ, ಅಯ್ಯೋ ಪಾಶು ಎಷ್ಟನೇ ಇದೆ, ನಮ್ಗಿಂತ ಅವರೇ ಜಾಸ್ತಿ ಇರೋದು ಇವತ್ತು. ಗೊತ್ತಾಯ್ತಾ? ಶಾಸ್ತ್ರ ಇದೆ, ಅದರಲ್ಲೇ ಗಲಾಟೆ. ನಾವು ಅವಲ್ಲ ನೀವಿರಲ್ಲ, ಅಲ್ಲೂ ಗಲಾಟೆಗಳಿದೆ ಮತ್ತೆ. ಆದರೆ ಇದು ಸೇವೆ ಶಾಸ್ತ್ರಗಳಿವೆ. ಆ ಸೇವೆ ಶಾಸ್ತ್ರಗಳು ಮಧ್ಯೆ ಮಧ್ಯೆ ಏನಾಗ್ತಾ ಇರುತ್ತೆ, ಅದರಲ್ಲೂ ಡೂಪ್ಲಿಕೇಟ್ ಬರುತ್ತೆ. ಡೂಪ್ಲಿಕೇಟಲ್ಲೂ ಡೂಪ್ಲಿಕೇಟ್ ಮತ್ತೆ ಅವೆಲ್ಲ ನಿಜನೇ. ಅದು ಒಟ್ಟೇನು ಅವರಿಗೆ ಸಿದ್ಧಾಂತ ಗಲಾಟೆ ಬೇಕಷ್ಟೇ. ಗಲಾಟೆ ಮಾಡಕ್ಕೆ ಏನೋ ಒಂದು ಇಟ್ಟು ಗಲಾಟೆ ಮಾಡ್ತಿರ್ತಾರೆ, ಅದು ಉದ್ದೇಶ ಅಲ್ಲ. ಅವ್ರು ಮೊದಲು ಸ್ಮಾರ್ತರು. ವೇದ ಒಪ್ಪಿ ಶೈವರಲ್ಲಿ ಎರಡು ವಿಧ. ವೇದ ಒಪ್ಪದೇ ಇರೋ ಶೈವರಿದ್ದಾರೆ, ವೇದ ಒಪ್ಪೋ ಶೈವರಿದ್ದಾರೆ. ಅರ್ಥ ಆಯ್ತು? ಇವತ್ತು ಶೈವರು ನಮ್ಮ ಇವರಿಗೆ ಬ್ರಾಹ್ಮಣಿಗೆ ಜಾಸ್ತಿ ವೇದಾಧ್ಯಯನ ಮಾಡೋರಿದ್ದಾರೆ. ಸಾವಿರಾರು ಜನ ವೇದ ಓದ್ತಾರಿದ್ದಾರೆ, ನಮ್ಮ 100 ಜನ ಕೂಡ ಸಿಗೋದಿಲ್ಲ. ಅಷ್ಟು ಜನ ಓದ್ತಾರೆ. ಅದು ವೇದದಲ್ಲಿ ಶಿವಸರ್ವತ್ವ ಬಂದಿದ್ದ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಕೆಲವರು ವೇದನೆ ಒಪ್ಪೋದಿಲ್ಲ. ಫಸ್ಟ್ ನಾವು ವೇದನೆ ಬೇಕಿಲ್ಲ, ಅದೊಂದು ಶೈವರಿದ್ದಾರೆ. ಶೈವರಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಬರೆದವರಿದ್ದಾರೆ ಶೈವರಲ್ಲಿ. ಅರ್ಥ ಆಯ್ತಾ? ಶ್ರೀಕರ ಭಾಷ್ಯ, ಶ್ರೀಕಂಠ ಭಾಷ್ಯ ಎಲ್ಲ ಏನವೆಲ್ಲ ಶಕ್ತಿ ವಿಶಿಷ್ಟಾದ್ವೈತ, ಈ ಶಿವಸರ್ವ ಹೇಳ್ತಕ್ಕಂಥ ಭಾಷ್ಯಗಳು. ಅರ್ಥ ಆಯ್ತಾ? ಬ್ರಹ್ಮಸೂತ್ರ ಒಪ್ಪಿದ್ದಾರೆ, ವೇದಗಳು ಒಪ್ತಾರೆ. ಯಾರು ದುರ್ಜನ್ರೆ? ಯಾಕೆ ಕಂಟೆಂಟ್ ಒಪ್ಪಲಿಲ್ವಲ್ಲ. ಕೋರ್ಟಿನ ಒಪ್ತಾರೆ, ಕೋರ್ಟ್ ಆರ್ಡರ್ ಒಪ್ಪೋದಿಲ್ಲ ಅಂದ್ರೆ ಏನಾಯ್ತು ಅಲ್ಲಿ? ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲಿಲ್ಲ. ಕೋರ್ಟ್ ಒಪ್ಪಲಿಲ್ಲ, ಅದು ಆರ್ಡರ್ ಒಪ್ಪಬೇಕಲ್ಲ. ಆದ್ದರಿಂದ ಬಿಟ್ಟು ವೇದ ಒಪ್ಪಿದ ವೇದ ಹೇಳಿದ್ದನ್ನು ಒಪ್ಪಬೇಕಲ್ಲ. ತಾವು ಹೇಳಿದೆ ವೇದ ಅರ್ಥ ಅಲ್ಲ. ಮತ್ತೆ ಕ್ಲಾರಿಫಿಕೇಶನ್ ಬಂದಾಗ ಏನು ಮಾಡಬೇಕು? ಕೋರ್ಟ್ ಆರ್ಡರ್ ಹೇಗಿತ್ತು ಅಂತ ತಿಳ್ಕೊಬೇಡ. ಏನು ಮಾಡ್ತಾರಾಗ? ಯಾರೋ ಕ್ಲಾರಿಫಿಕೇಶನ್ ಒಪ್ಪಲ್ಲ, ಯಾರನ್ನು ಕೇಳ್ತಾರೆ, ಮತ್ತೆ ಕ್ಲಾರಿಫಿಕೇಶನ್ಗೆ ಹೋಗುತ್ತೆ, ಮತ್ತೆ ಅಲ್ಲಿ ಕ್ಲಾರಿಫೈ ಮಾಡ್ತಾರೆ. ಅದಕ್ಕೆ ಬ್ರಹ್ಮಸೂತ್ರಗಳು ಏನು ಮಾಡಿದಾವೆಲ್ಲ ಕೂಡ ಕ್ಲಾರಿಫೈ ಮಾಡಿ. ಅದಕ್ಕೆ ಎಲ್ಲೆಲ್ಲಿ ಸಂಶಯ ಬರುತ್ತೋ ಬ್ರಹ್ಮಸೂತ್ರ ಏನದು ನಿರ್ಣಾಯಕ, ಡೆಸಿಸಿವ್ ಅಂತ. ನಿರ್ಣಾಯಕ ಮೀನ್ಸ್ ಡೆಸಿಸಿವ್. ಯಾರಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ನಾರ್ತ್ ಇಂಡಿಯಾದಲ್ಲಿ ಇದ್ದಾರೆ, ನಮ್ಮಲ್ಲಿ ಜಾಸ್ತಿ ಇದ್ದಾರೆ. ಇವತ್ತು ನಾರ್ತ್ ಇಂಡಿಯಾ ಜಾಸ್ತಿ ಇರೋದು ವೈಷ್ಣವರೇ. ನಾರ್ತ್ ಇಂಡಿಯಾ ತುಂಬಾ ವೈಷ್ಣವರಿದ್ದಾರೆ. ಅಲ್ಲಿ ಭಾರಿ ಭಾವುಕರವರು. ಶಾಸ್ತ್ರ ಸರಿಯಾಗಿ ಗೊತ್ತಿಲ್ಲ. ವಿಷ್ಣು ಸರ್ವೋತ್ತಮತ್ವ ಅಂದ್ರೆ ಆ ರೀತಿ ಜನ ಇದ್ದಾರೆ. ನೀವು ಮದುವೆಗೆ ಹೋಗಿ ಅಲ್ಲಲ್ಲ, ಸ್ವಲ್ಪ ಏನಾರು ಮಾಡಿ ಜನ ಹೊಡಿಲಕ್ಕೆ ಬರ್ತಾರೆ, ಅಷ್ಟು ಭಕ್ತಿ ಇದೆ ಅವ್ರಿಗೆ. ಅಲ್ಲಿ ಮಣ್ಣಿನ ಕಂಡ್ರೆ ಭಾರಿ ಪ್ರೀತಿ ಅವ್ರಿಗೆ, ಅಷ್ಟು ಗೌರವ. ನಮ್ಮಲ್ಲಿ ಅದೆಲ್ಲ ಇಲ್ಲ, ದೇವರ ಮನೆಯಲ್ಲಿ ಇರೋದಿಲ್ಲ, ಇದ್ದ ದಾಟ್ಕೊಂಡು ಓಡಾಡ್ತಿರ್ತಾರೆ ಆ ಟೈಪ್. ನಾನು ಫಲ ವಿಸಂವಾದೇನ ಅಪ್ರಾಮಾಣ್ಯೆ ಶೈವಾದಿ ಸ್ಮೃತಿವದೇವ ಶ್ರುತಿ ಶ್ರೌತ ಸ್ಮೃತಿ ನಾಮಪಿ ತಥಾತ್ವ ಸ್ಯಾತ್. ನೆಕ್ಸ್ಟ್ ಇಮಿಡಿಯೇಟ್ ಕ್ವಶನ್ ಬಂತೀಗ. ಏನೇ ಫಲ ವಿಸಂವಾದೇನ, ಫಲ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಶೈವಾದಿ ಸ್ಮೃತಿಗಳು ಪ್ರಮಾಣ ಅಲ್ಲ ಅಂತ ಕರೆಯೋದಾದರೆ ವೈಷ್ಣವ ಸ್ಮೃತಿಗಳು ಪ್ರಮಾಣ ಅಲ್ಲ. ಯಾತಕ್ಕೆ? ಅಲ್ಲಿ ಹೇಳಿದ್ದು ನಾವು ಮಾಡಿದ ಕೆಲಸ ಆಗಿಲ್ಲ ಈಗ. ಗೊತ್ತಾಯ್ತಾ? ಅದು ಇದೇ ಇಲ್ಲ ಅವತ್ತು. ವೈಷ್ಣವ ಸ್ಮೃತಿಗಳು ವಿಷ್ಣು ಸಹಸ್ರ ಪಾರಾಯಣ ಮಾಡಿ ಫಲ ಸಿಗದೆ ಇದ್ದವರು ಇದ್ದಾರೋ ಇಲ್ಲ. ಅದೇ ರೀತಿ ಶೈವ ಸ್ಮೃತಿ ಯಾವುದೋ ಪಾರಾಯಣ ಫಲ ಸಿಕ್ಕೋರಿದ್ದಾರೆ, ಅವರಲ್ಲೂ ಕೂಡ ಅವ್ರು ಟೋಟಲಿ ವೇಸ್ಟ್ ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕು. ಬೇರೆ ಮತ್ತವ್ರು ಹೇಳಿದ್ರಲ್ಲಿ ಏನೇನು ಫಲ ಆಗದೆ ಹೋಗಿದ್ರೆ ಯಾರೂ ಫಲ ಮಾಡ್ತಿರ್ಲಿಲ್ಲ. ಏನಾಗಿದೆ ಅವರಿಗೀಗ? ಫಲ ಇದೆ. ಇವತ್ತು ಗುಂಡಾದಲ್ಲಿ ಕೆಲಸಕ್ಕೆ ಸೇರಿ ಸಂಬಳ ಕೊಡದೆ ಹೋದ್ರೆ ಗುಂಡಾದ ಕೆಲಸಕ್ಕೆ ಹೋಗ್ತಿದ್ರ? ಏನ್ ಮಾಡ್ತಾನ ಅವನು? ಸಂಬಳ ಕೊಡ್ತಾನೆ, ಜಾಸ್ತಿ ಕೊಡ್ತಾರೆ ಇವರಿಗಿಂತ. ಒಂದು ಬ್ರೀಫ್ ಕೇಸ್ ಶಿಫ್ಟ್ ಮಾಡಿಬಿಟ್ರೆ 10 ಲಕ್ಷ ಕೊಡ್ತಾರೆ. ಸರ್ಕಾರ ತಲೆ ಕೆಳಗಾರು ಕೊಡೋದಿಲ್ಲ ಸಂಬಳನ. ಅರ್ಥ ಆಯ್ತಾ? ಅವೆಲ್ಲ ಶೂಟು ಮಾಡ್ತದೆ, ಸರ್ಕಾರ ಕೆಲಸ ಮಾಡೋದಿಲ್ಲ. ಅರ್ಥ ಆಯ್ತಾ? ಅವನ ವಿಚಾರಣೆನೇ ಇಲ್ಲ, ಅವ್ರು ಹೇಳಿದ್ದೇ ಸಿದ್ಧಾಂತ ಹೊಡೆದಾಕ್ಬಿಡ್ತಾನೆ. ಇಲ್ಲಿ ಹಾಗಲ್ಲ, ವ್ಯವಸ್ಥೆ ಇದೆ. ಸರ್ಕಾರದಲ್ಲೇ ಕೇಸ್ ಹಾಕ್ಬೋದ್ಬೇಕಾದ್ರೆ ಇಲ್ಲಿ. ಅರ್ಥ ಆಯ್ತಾ? ಈಗ ಕೇಸಾಗಿ ಸರ್ಕಾರ ಕೋರ್ಟ್ ಹೇಳುತ್ತೆ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳಿ ಕೊಡ್ತಾರೆ. ಅವ್ನ ಜಡ್ಜ್ ಇಟ್ಕೊಳ್ಳಾಗಿಲ್ಲ, ಕೋರ್ಟ್ಗೆ ಹೋಗಿದ್ದೀನಿ ಅಂತ ಹೇಳಿ. ಅರ್ಥ ಆಯ್ತಾ? ಈಗ ಎಷ್ಟೋ ಜನ ಮೇಸ್ಟ್ರುಗಳು ಇವರು ಕೇಸಾಗಿ ಗೆದ್ದವರಿದ್ದಾರೆ, ಪ್ರಮೋಷನ್ ತೊಗೊಂಡವ್ರಿದ್ದಾರೆ, ಇದು ಮಾಡಿದವ್ರು ಇದ್ದಾರೆ, ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ಕೊಂಡವ್ರು ಇದ್ದಾರೆ. ಈಗಲೂ ನಡೀತಾ ಇದೆಯಲ್ಲ ಟ್ರಾನ್ಸ್ಫರ್ ಕೇಸ್. ಗೊತ್ತಾಯ್ತಾ? ಕೋರ್ಟ್ಗೆ ಸರ್ಕಾರದ ಮೇಲೆ ಕೋರ್ಟ್ಗೆ ಕೇಸ್ ಹಾಕ್ಬೋದು. ಆದರೆ ಸರ್ಕಾರ ಏನು ಮಾಡೋದಿಲ್ಲ, ಅಫೆನ್ಸ್ ಅಂತ ಕರೆಯೋದಿಲ್ಲ ಅದು. ಯಾಕೆ? ನ್ಯಾಯ ಬೇರೆ, ವಿರೋಧ ಬೇರೆ. ಆ ವಿರೋಧ ಮಾಡ್ತಾ ಇಲ್ಲ ಸರ್ಕಾರ. ಏನು ಮಾಡ್ತಿದ್ದಾರೆ? ನ್ಯಾಯ ಕೇಳ್ತಿದ್ದಾರೆ ಅಷ್ಟೇ. ವಿರೋಧ ಮಾಡಿದರೆ ಕ್ರಿಮಿನಲ್. ಅವನು ವಿರೋಧ ಮಾಡಿದ್ರೆ ಕ್ರಿಮಿನಲ್ ಆಗ್ತಾನೆ. ಟ್ರಾನ್ಸ್ಫರ್ ಆರ್ಡರೇ ಒಬ್ಬೆ ಮಾಡೋದಿಲ್ಲ ಅಂತ ಹೇಳಿದ, ಅದು ತಪ್ಪು. ಬೇಸಿಸ್ ಇದೆ, ನಾನು ಟ್ರಾನ್ಸ್ಫರ್ ಮಾಡೋಕ್ಕೆ ಆಗಿರಲಿಲ್ಲ, ಮಾಡಿದ್ದಾರೆ, ತಪ್ಪು ಅಷ್ಟೇ. ಡಿಫರೆನ್ಸ್ ಗೊತ್ತಾಯ್ತಾ? ಟ್ರಾನ್ಸ್ಫರ್ ಕಾನ್ಸೆಪ್ಟೇ ಒಪ್ಪೋದಿಲ್ಲ ಅಂತ ಹೇಳಿದ, ಅವನು ಅಗೇನೆಸ್ಟ್ ಗೌರ್ಮೆಂಟ್. ಅರ್ಥ ಆಯ್ತಾ? ಈಗ ಆದ್ದರಿಂದ
ಶೈವ ಸ್ಮೃತಿಗಳಲ್ಲಿ ಹೇಳಿದ್ದು ಕೆಲಸ ಆಗುತ್ತೆ, ಕೆಲವಾಗಿಲ್ಲ. ಸರಿ, ವೈಷ್ಣವ ಸ್ಮೃತಿಗಳಲ್ಲೂ ಆಗಿಲ್ಲ. ಆದ್ದರಿಂದ ಫಲ ಸಿಕ್ಕಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಶೈವ ಸ್ಮೃತಿಗಳು ಅಪ್ರಮಾಣ ಅಂತ ಕರೆಯೋದಾದ್ರೆ ವೈಷ್ಣವ ಸ್ಮೃತಿಗಳು ಕೂಡ ಅಪ್ರಮಾಣ ಅಂತ ಕರೀತೇನೆ. ಎಲ್ಲರೂ ಕೇಳೋ ಪ್ರಶ್ನೆಗಳಿವು. ಅರ್ಥ ಆಯ್ತಾ? ಈಗ ಇವತ್ತು ಎಷ್ಟೋ ಬಾಬಾಗಳ ಹತ್ರ ಫಲ ಸಿಕ್ಕಿದೆಯಿಲ್ಲ, ಅವರಿಗೆ ಸಿಗದೆ ಹೋಗಿದ್ರೆ ಬಹುಶಃ ಅಷ್ಟು ಸಂಪತ್ತು ಇವ್ರು ಯಾರ ಹತ್ರ ಇಲ್ಲ. ಇಟ್ಟಿಂತ ಬ್ರಿಕ್ಸದ್ದು ಎಷ್ಟು ಟನ್ ಗಟ್ಟಲೆ ಬಂಗಾರ, ಟನ್ ಗಟ್ಟಲೆ ಅಂತ ವ್ಯಾಲ್ಯೂ ಇದೆ. ಗೌರ್ಮೆಂಟ್ ದುಡ್ಡಿದೆ. ಇವತ್ತು ಯಾವ ಮಠ ನಮ್ಮ ಮಾಧವ ಮಠಗಳಲ್ಲಿಲ್ಲ. ಮತ್ತೆ ಹಾಗೆ ಯಾವ್ದು ದೊಡ್ಡದು ಅಂತ ಹೇಳ್ತೀರಿ? ಆಗಿದ್ರೆ ದೊಡ್ಡದು ಅಂತ ಹೇಳಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇದು ಏನಲ್ಲ, ಕ್ರೈಟೀರಿಯಾನೇ ಅಲ್ಲ. ಫಸ್ಟ್ ಅದೇನು ಹೇಳಿದ್ರಿ ಇಲ್ಲಿ? ಫಲ ಸಿಕ್ಕಿಲ್ಲ ಅಂತ ಹೇಳಿ ಹೇಳಿದ್ದಾಯ್ತು. ನಿಮ್ಮಲ್ಲಿ ಯಾಕೆ ಫಲ ಸಿಕ್ಕಿ ಉತ್ತರ ಕೊಡ್ತಾರೆ. ಈಗ ಇದೆಲ್ಲ ಪ್ರಶ್ನೆ ಉತ್ತರ ಇರೋದಕ್ಕೆ ಬ್ರಹ್ಮಸೂತ್ರಗಳಿಗೆ ಆ ಮಹತ್ವ ಬಂದಿತ್ತು. ಹೇಳ್ತಾರೆ ಈಗ ನಾನು ಫಲ ವಿಸಂವಾದೇನ ಅಪ್ರಾಮಾಣ್ಯೆ ಶೈವಾದಿ ಸ್ಮೃತಿವದೇವ ಶ್ರುತಿಶ್ರೌತ ಸ್ಮೃತೀನಾಮಪಿ ತಥಾತ್ವಂ ಸ್ಯಾತ್. ನಮ್ಮಲ್ಲೇ ಕೆಲವರಿದ್ದಾರೆ, ಓದ್ದೇ ಕೆಲಸ ಸಿಗಲಿಲ್ಲ, ಫಸ್ಟ್ ರ್ಯಾಂಕ್ ಬಂದು ಕೆಲಸ ಸಿಗಲಿಲ್ಲ, ಸರ್ಟಿಫಿಕೇಟ್ ಸುಟ್ಟು ಹಾಕ್ಬಿಟ್ಟ, ಕಳ್ತನ ಮಾಡಿದ, ದುಡ್ಡು ಬಂತು, ನೋಡಿದ್ರೆ ಕಳ್ತನ ಮಾಡೋದೇ ವಾಸಿ. ಇದನ್ನ ಯಾರು ಕಳ್ತನ ಮಾಡೋ ಕೋರ್ಸ್ ಅಂತ ಕರೀತಾರಾಗಿದ್ರೆ ಅವನಿಗೆ ಕೆಲಸ ಸಿಗಲಿಲ್ಲ ಅಂತೇಳಿ ಎಜುಕೇಷನ್ ಬೆಲೆ ಇಲ್ಲನ, ಸರ್ಟಿಫಿಕೇಟ್ ಬೆಲೆ ಏನೂ ಇಲ್ಲ, ಅವನ ಹಣೆ ಬರ ಸಿಕ್ಕಿಲ್ಲ. ಜನ ಏನು ತಿಳ್ಕೊಂಡದನ? ಅವ್ನು ಆಗ್ತಾನೆ ನಾವು ಗುಂಡಗಳಾಗ್ಬಿಡ್ತೇವೆ ಅಂತ ಹೋಗ್ತಾರ. ಏನು ಮಾಡ್ತಾರೆ? ಅದನ್ನ ಅವನು ಹಿಡಿತಾರೆ ಹೊರತು ಇವನು ಮತ್ತೆ ಫೇಲ್ ಆದವನು ಕೂಡ ಒಪ್ತಾನೆ ಇದನ್ನ, ಅಲ್ಲಿ ಹೋಗೋದಿಲ್ಲ. ಫೇಲ್ ಆದವ್ರು ಎಷ್ಟೋ ಜನ ಕೆಟ್ಟ ಕೆಲಸ ಮಾಡೋಕೆ ಹೋಗೋದಿಲ್ಲ. ಗೊತ್ತಾಯ್ತಾ? ಯಾಕೆ? ಅದು ಬೇರೆ, ಇದಕ್ಕೂ ಕೆಟ್ಟ ಕೆಲಸ ಮಾಡೋ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ದೇರ್ ಫೋರ್ ವೈಷ್ಣವ ಸ್ಮೃತಿಗಳಲ್ಲಿ ಫಲ ಸಿಕ್ಕಿಲ್ಲ ಅನ್ನೋದು ಯಾವುದಕ್ಕೆ ಕಾರಣ ಆಗಬಾರ್ದು? ಅದು ಅಪ್ರಮಾಣ ಅಂತ ಹೇಳೋದಕ್ಕೆ ಕಾರಣ ಆಗಬಾರ್ದು. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ಬೇಕು ಅದನ್ನ. ನಾನು ಫಲ ವಿಸಂವಾದೇನ ಪ್ರಾಮಾಣ್ಯೆ ಶೈವಾದಿ ಸ್ಮೃತಿವದೇವ ಶ್ರುತಿ ಶ್ರೌತ ಸ್ಮೃತೀನಾಮಪಿ ತಥಾತ್ವಂ ಸ್ಯಾತ್. ಅಂದರೆ ಶ್ರುತಿ ಶ್ರೌತ ಸ್ಮೃತಿ ಶೈವಾದಿ ಸ್ಮೃತಿಗಳಿಗೆ ಅಪ್ರಾಮಾಣ್ಯ ಹೇಳು. ಶೈವ ಶ್ರುತಿ ಅಂತ ಹೇಳಬಾರ್ದು. ಯಾಕೆ? ಶೈವರು ಆಗಿನ ಶೈವರು, ಈಗಿನ ಶೈವರು ಒಪ್ತಾ, ಆಗಿನ ಶೈವರು ಒಪ್ಪಲಿಲ್ಲ. ಅದಕ್ಕೆ ಶ್ರುತಿ ಶ್ರೌತ ಅಂದರೆ ವೈಷ್ಣವ ಸ್ಮೃತಿಗಳು. ಶ್ರುತಿ ಅಂದರೆ ಶ್ರುತಿ, ಶ್ರೌತ ಅಂದರೆ ಶ್ರುತಿಗೆ ಅನುಗುಣವಾದಂಥ ಸ್ಮೃತಿಗಳು. ಸ್ಮೃತಿ ನಾಮಪಿ ತಥಾತ್ವಂ ಸ್ಯಾತ್. ಅವು ಆಗಲಿ. ವೇದಾದಿಷ್ವಪಿ ಫಲ ವಿಸಂವಾದಸ್ಯ ಬಹುಲ ಭುವಲಂಭಾದಿತ್ಯತಃ ಪ್ರಾಪ್ತಂ. ತತ್ವನಿರ್ಣಯ ಟೀಕಾದಲ್ಲಿ ಆರಂಭದಲ್ಲೇ ಹೇಳಿದರು, ವೇದಗಳು ಪ್ರಮಾಣ ಅಲ್ಲ ಅಂತ ಹೇಳಬೇಕಾದ್ರೆ ಕಾರಣ 7 ಕಾರಣ ಕೊಟ್ಟಿದ್ದವರು. 7 ಕಾರಣ ಕೊಟ್ಟು ವೇದ ಅಪ್ರಮಾಣ ಅಂತ ಹೇಳಿದ್ದ. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ಆ ಉತ್ತರ ನೆನ್ಪಿಟ್ಕೋಬೇಕಷ್ಟೇ. ಇಲ್ಲಿ ಅದು ಆಚಾರ್ಯ ಒಂದೇ ಮಾತು ಹೇಳಿದ್ರಲ್ಲಿ, ನಚೇತೇಷಾಂ ವಚನಾನಾಮೇವ ಅಪ್ರಾಮಾಣ್ಯಂ. ವಿಷ್ಣುತ್ವನಿರ್ಣಯ ಶುರುವಾಗಿದ್ದೇ ಹಾಗೆ. ಯಾತಕ್ಕೆ? ಅಪೌರುಷೇಯತ್ವಾತ್ ವೇದಸ್ಯ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಇತಿ ತದ್ಗೃಹೀತತ್ವಾಚ್ಯ ಅಂತ ಶುರುವಾಗಿತ್ತು. ಅರ್ಥ ಆಯ್ತಾ? ಈಗ ಕಾರಣ ಹೇಳ್ತಾರೆ. ಈಗ ಇತ್ಯತಃ ಪ್ರಾಪ್ತಂ ನ ವಿಲಕ್ಷಣತ್ವಾದಶ್ಚ ಇತ್ಯಾದಿ ಸೂತ್ರದ್ವಯಂ. 2 ಸೂತ್ರಗಳಲ್ಲಿ ಉತ್ತರ ಕೊಟ್ಟರು ಅದಕ್ಕೆ. ಒಂದು ನವಿಲಕ್ಷಣತ್ವಾತ್ ಅಸ್ಯ ತಥಾತ್ವಂಚ ಶಬ್ದಾತ್ ಒಂದು, ಆಮೇಲೆ ಓಂ ದೃಶ್ಯತೇತು ಓಂ ಓಂ 2 ಸೂತ್ರಗಳಿಂದ ಉತ್ತರ ಕೊಟ್ಟಿದ್ರು. ಅದನ್ನ ಹೇಳ್ತಾರೆ. ವೇದ ನಿತ್ಯತ್ವಾನ್ ಮಾನವುತ್ತಮಂ ಇತಿ. ವೇದಗಳನ್ನ ಶೈವ ಸ್ಮೃತಿಗಳಿಗೆ ಹೋಲಿಸಿ ಮಾತಾಡಿಕೊಡೋದು. ಯಾಕೆ? ಅವು ನಿತ್ಯವಾಗಿರತಕ್ಕಂಥ ಅಪೌರುಷೇಯವಾದ ಶಾಸ್ತ್ರ. ಅಪೌರುಷೇಯವಾದ ಶಾಸ್ತ್ರದಲ್ಲಿ ಸುಳ್ಳು ಹೇಳೋಕ್ಕೆ ಚಾನ್ಸಸ್ಸೇ ಇಲ್ಲ ಹೇಳಿದ್ದ ಒಬ್ಬ ವ್ಯಕ್ತಿ. ಅವನು ಹೇಳಿದ, ಈ ಹಾಲು ಡೈರೆಕ್ಟಾಗಿ ಕೊಟ್ಟ, ನೀರು ಹಾಕಿದ್ದಾನೆ ಅಂತ ಹೇಳಾಗಿಲ್ಲ, ನಮ್ಮ ಎದುರಿಗೆ ಕರೆದು ಕೊಟ್ಟ. ನಮ್ಮದೇ ಪಾತ್ರೆ ಎದುರು ನಿಂತ್ಕೊಂಡಿದ್ದೆ ನಾವೀಗ. ಆದರೆ ಇನ್ನೊಬ್ಬರು ಮನೆಯಿಂದ ತಂದುಕೊಟ್ಟ. ಅಲ್ಲಿ ಏನು ಚಾನ್ಸಸ್ ಇದೆ? ನೀರು ಹಾಕಿರೋ. ಇಲ್ಲಿ ನೀರು ಹಾಕಿರೋ ಚಾನ್ಸೇ ಇಲ್ಲ. ಆದರೆ ನೀರಿದೆ, ಹಾಲು ಏನಂತೀವಿ ನಾವು ಅದಕ್ಕೆ? ಅದು ಹಾಲೇ, ನೀರು ಹಾಲೇ ಹೊರತು ನೀರು ಹಾಕಿದ ಹಾಲಲ್ಲ. ನೀರು ಹಾಲು ಇವತ್ತು ಎಮ್ಮೆ ಹಾಲಿಗೆ ಹಸು ಹಾಲಿಗೆ ಏನು ಡಿಫ್ರೆನ್ಸ್ ಇದೆ? ಗಟ್ಟಿ ಇರುತ್ತೆ. ಅದು ಇದು ತಳಿ, ಅದು ನೀರು ಹಾಕಿ ತಳ್ಳಗಲ್ಲ, ಅದು ಇರೋದೇ ಹಾಗೆ. ಹಾಲು ಹಾಲೇ, ಅದು ನೀರಲ್ಲ. ಇವನು ಎಮ್ಮೆ ಹಾಲಿಗೆ ಹಾಕಿದ್ದಾನೆ, ಹಸುವಿನ ಹಾಲಿಗೆ ಸ್ವಲ್ಪ ಗಟ್ಟಿನೇ ಇದೆ ಇನ್ನೂ ಕೂಡ. ಅದು ಇಷ್ಟಾಗಿ ನೀರು ಹಾಕಿದ್ದಾನೆ. ಯಾಕೆ? ಅವನು ತಂದು ಕೊಟ್ಟಿದ್ದು ಅಂದ್ರೆ ಏನಾಯ್ತು ಅಲ್ಲಿಗೆ? ನೀರು ಹಾಕಿದ್ದಾನೆ ಗ್ಯಾರಂಟಿ ಅಲ್ಲ, ನೀರು ಹಾಕಿರೋ ಚಾನ್ಸಸ್ ಇದೆ. ಇಲ್ಲೇ ಚಾನ್ಸಸ್ಸೇ ಇಲ್ಲ. ಬಟ್ ಇವ್ರು ಎಷ್ಟು ಬುದ್ಧಿವತ್ತಿಗೆ ಬರ್ತಾರೆ ಗೊತ್ತಾ? ಮೊದಲೇ 2 ದಿವಸ ಕೊಟ್ಬಿಡ್ತಾರೆ. ಅವು ನೀವು ಎದುರಿಗೆ ಕೊಡ್ತೀವಿ ಅಂತಾರೆ. ಕೊಟ್ಟು ಅವರು ಚೆನ್ನಾಗಿ ಕೊಡ್ತಾರೆ. ಆಮೇಲೆ ಏನು ಮಾಡ್ತಾನೆ? ಎದುರಿಗೆ ಬಂದು ನೀರು ಹಾಕಿಬಿಟ್ಟಿರ್ತಾರೆ. ಆಗಲೇ ಆದರೆ ಇವನೇನು ನಮ್ಗೆ ಎಲ್ಲರೂ ಓಡ್ತಾ ಇರ್ತಿರ್ತಾರೆ, ಇವನು ಕೊಡ್ತಾರೆ. ಚಪ್ಪು ದುಡ್ಡು ಕೊಡ್ತಾರೆ. ಆಮೇಲೆ ಆಬ್ರ ಪಡೆಯಕ್ಕೆ ಎದುರಿಗೆ ಕರೆದ ಅಂತ ಹೇಳ್ತಾರೆ. ಅದು ಮೊದಲೇ ನೀರು ಹಾಕಿದ್ದಾರೆ, ನೋಡೋದಿಲ್ಲ. ಅದೆಲ್ಲ ಮಾಡ್ತೀವಿ. ಎಷ್ಟು ಬುದ್ಧಿವತ್ತಿಗೆ ಮಾಡಿದ್ರು ಟ್ರಿಕ್ ಮಾಡ್ತಾರೆ, ಬಿಡೋದಿಲ್ಲ. ಇವತ್ತು ಹಾಲು ಬರುತ್ತೆ ಅಂತ ತಿಳ್ಕೊಂಬೋಣ. ಇದ್ರಲ್ಲಿ ಬರುತ್ತಾರೆ ಈಗ ಪ್ಯಾಕೆಟಲ್ಲಿ. ಒಂದು ಸಿರಂಜಲ್ಲಿ ತೆಗಿಲಕ್ಕೆ ಬರುತ್ತೆ ಹಾಲನ್ನ. ಆಮೇಲೆ ಸಿರಂಜಲ್ಲಿ ನೀರು ಹಾಕ್ತಾನೆ. ಮತ್ತೆ ಎಷ್ಟು ಸಿರಂಜ್ ಅಷ್ಟು ಸಿರಂಜ್ ನೀರು ಹಾಕ್ತಾನೆ. ವೇಟ್ ಚೇಂಜ್ ಏನು ಚೇಂಜ್ ಆಗೋದಿಲ್ಲ, ಕ್ವಾಲಿಟಿ ಚೇಂಜ್ ಆಗಿದೆ. ಅದು ಸೋರೋದಿಲ್ಲ. ಸ್ಮಾಲ್ ನೀರನ್ನ ತೆಗೆದ್ರೆ ಸೋರೋದಿಲ್ಲ ಅದರಲ್ಲಿ, ಹಾಗೇ ಇರುತ್ತೆ. ಅದೇನು ಎಫೆಕ್ಟ್ ಆಗೋದಿಲ್ಲ. ಅದೆಲ್ಲ ಅದರ ಭಾರಿ ಸ್ಟಡಿ ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ. ಅದು ಒಳ್ಳೇದು ಮಾಡೋಕ್ಕೆ ರಿಸರ್ಚ್, ಕೆಟ್ಟದ್ದು ಏನೇನು ಮಾಡ್ಬೋದು ಅಂತ ಮಾಡ್ತಾರೆ. ಅದರಿಂದ ಏನು ಎಫೆಕ್ಟೇ ಗೊತ್ತಾಗಲ್ಲ ಏನು ಕೂಡ.
ಎಷ್ಟು ಡೇಂಜರಸ್ ಅದು. ಆದ್ದರಿಂದ ಇದೆಲ್ಲ ಶಾಸ್ತ್ರದಲ್ಲಿ ಹೇಗೆ ನಾವು ಮೋಸ ಮಾಡೋದು ಕಲ್ತ್ರೋ ಅದೆಲ್ಲ ಇದಕ್ಕೆ ಅಪ್ಲೈ ಆಗಿ ಶುರುವಾಯ್ತವೆ. ಅದಕ್ಕೆ ಎಲ್ಲ ಕಡೆಗೂ ಮೇಲಿಂದ ಶುರುವಾಗಿ ನಮ್ಮಲ್ಲಿ ಲೌಕಿಕದಲ್ಲಿ ಕೆಳಗಿಂದ ಮೇಲೆ ಹೋಗ್ಬೇಕು ಕರೆಕ್ಷನ್. ಅದರಲ್ಲಿ ದೊಡ್ಡ ದೊಡ್ಡ ಕರೆಕ್ಷನ್ ಮೇಲಿಂದನೇ ಶುರುವಾಗೋದು. ಇಲ್ಲೂ ಹಾಗೆ ವರ್ಣಾನ ಬ್ರಾಹ್ಮಣೋ ಗುರುಹು, ಎಲ್ಲರಿಗೂ ಗುರು ಬ್ರಾಹ್ಮಣ, ಒಳ್ಳೇದಕ್ಕೂ ಕೆಟ್ಟದಕ್ಕೂ ಗುರು ಬ್ರಾಹ್ಮಣ ಅಂತ ಅರ್ಥ. ಅವನೇ ಕಲಿಸ್ಬೇಕೆಲ್ಲದಕ್ಕೂ. ಬೇರೆ ದೊಡ್ಡ ದೊಡ್ಡ ಸ್ಕ್ಯಾಂಡ್ ಮಾಡಿದ್ರೆ ಬ್ರಾಹ್ಮಣರೇ ಇದ್ದಾರೆ ನಮಗೆ ಬೇಕಾಷ್ಟು ಜನ, ಗೊತ್ತಾಯ್ತಾ? ದುಡ್ಡು ಕೊಡ್ತೀವಿ ಅಂತ ದೊಡ್ಡ ಇದು ಮಾಡಿ ಪ್ಲಸ್ ಫ್ರಾಡ್ ಮಾಡಿದವರು ಅವರೇ, ಉಳಿದವ್ರು ಕಾಪಿ ಹೊಡೋದ್ರು ಆಮೇಲೆ ಅಷ್ಟೇ. ವಿಲಕ್ಷಣ ಅವ್ರು ಬ್ರಾಹ್ಮಣರು ಅಂತ ಕರೆಯೋದಿಲ್ಲ, ಬ್ರಾಹ್ಮಣ ಆಭಾಸರು ಅಂತ ಹೇಳಿದ್ರು. ವಿಲಕ್ಷಣತ್ವಾದಶ್ಚ ಇತ್ಯಾದಿ ಸೂತ್ರದ್ವಯಂ ತದರ್ಥ ವೇದ ನಿತ್ಯತ್ವಾನ್ಮಾನಮುತ್ತಮ ಮಿತಿ. ಲಂಚ ತಗೊಳ್ತಾರೆ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೇಕು, ಪ್ರೈವೇಟ್ ಲಂಚ ತಗೊಳ್ಳೆ ಅರ್ಥ ಇಲ್ಲ. ಯಾತಕ್ಕೆ? ಪವರೇ ಇಲ್ಲ. ಲಂಚ ಏನ್ ಮಾಡಬೇಕು? ಸೊ ಲಂಚ ತಗೊಳ್ಳೋ ಚಾನ್ಸ್ ಇರೋದಿಲ್ಲಿ, ಕೆಲಸ ಮಾಡಿಕೊಡೋ ಚಾನ್ಸ್ ಇರೋದು ಅವ್ರ ಹತ್ರನೇ, ಮೋಸ ಮಾಡೋ ಚಾನ್ಸ್ ಇರೋದು ಅವ್ರ ಹತ್ರನೇ. ವಿಲಕ್ಷಣತ್ವಾದಶ್ಚ ಇತ್ಯಾದಿ ಸೂತ್ರದ್ವಯಂ ತದರ್ಥ. ಎರಡು ಸೂತ್ರಕ್ಕೆ ಏನರ್ಥ ಅಂದ್ರೆ, ವೇದಗಳನ್ನು ಯಾತಕ್ಕೆ ನೀನು ನಿಮ್ಮ ಪಟ್ಟದಲ್ಲಿ ಸೇರಿಸಬಾರ್ದು ಅಂದ್ರೆ, ಶೈವಾದಿ ಶಿವಾದಿಗಳಿಂದ ಬರೆಯಲ್ಪಟ್ಟವುಗಳು, ವೇದಗಳು ಯಾರಿಂದ ಬರೆಯಲ್ಪಟ್ಟಿಲ್ಲ ಅಂದಮೇಲೆ ಅದರಲ್ಲಿ ಏನು ಹೇಳ್ತೇವೆ ನಾನೀಗ? ಬರೆದವರ ದೋಷ ಇಲ್ಲ. ಯಾಕೆ ಬರದೇ ಇಲ್ಲ ಅಂದಮೇಲೆ ಬರೆದವರ ದೋಷ ಹೇಗೆ ಬರುತ್ತೆ ಅದರೊಳಗೆ? ಅರ್ಥ ಆಯ್ತಾ? ಇವತ್ತು ಮೇಲಿಂದ ನೀರು ಬಿತ್ತು, ಪ್ಯೂರೆಸ್ಟ್ ವಾಟರ್, ಕೆಳಗೆ ಬಿದ್ಮೇಲೆ ಕೆಟ್ಟೋಗುತ್ತೆ. ಅಲ್ಲೂ ಕೂಡ ಅಟ್ಮಾಸ್ಫಿಯರಿಕ್ ಇವೆಲ್ಲ ಮಿಕ್ಸ್ ಆಗುತ್ತೆ. ಆದರೆ ಪ್ಯೂರೆಸ್ಟ್ ವಾಟರ್, ಡಿಸ್ಟಿಲ್ಡ್ ವಾಟರ್ ಎಷ್ಟೋ ಅಷ್ಟು ಪ್ಯೂರ್ ಅಂದ್ರೆ ಯಾವುದೋ ರೇನ್ ವಾಟರ್, ಆಮೇಲೆ ಬಿದ್ದು ಕೆಟ್ಟೋಗ್ಬಿಡುತ್ತೆ ಅಷ್ಟೇ. ಆ ರೇನ್ ವಾಟರ್ ಮೇಲೆ ಯಾರು ಸುರಿಸೋದು ನೋಡಿದ್ದೀರಾ ನೀವೀಗ? ನೋಡಿಲ್ಲ, ಬಿಡ್ತಾ ಇದೆ. ಅದೆಲ್ಲ ಮನುಷ್ಯ ಸುರಿಸಿದ್ದಲ್ಲ ಅದು. ಅದೇ ಬಾರಿ ಟ್ಯಾಪ್ ವಾಟರ್ ಬಿಟ್ಟ, ಅವಾಗೇನಾಯ್ತು? ಮನುಷ್ಯನ ಕೈಯಿಂದ ಬಂತು. ಯಾರು ಬಿಟ್ಟರು ಅಂತ ಶುರು ಮಾಡೋದು. ಅಂದ ಮೇಲೆ ಇದರಲ್ಲಿ ಏನು ಶಂಕ ಮಾಡಬಾರದು? ಅಪ್ರಾಮಾಣ್ಯ ಶಂಕ ಮಾಡಬಾರದು. ಅದೇ ರೀತಿ ವೇದಗಳಿಗೆ ಅಪ್ರಾಮಾಣ್ಯ ಶಂಕ ಮಾಡಬಾರ್ದಾದ್ರಿಂದ ಬೇಸ್ಡ್ ಆನ್ ವೇದ ಏನಾದರೂ ಗ್ರಂಥ ಬರೆಯಲ್ಪಟ್ಟಿದ್ರೆ ಅದರಲ್ಲೂ ಏನು ಮಾಡಿಕೊಡೋದು? ಅಪ್ರಾಮಾಣ್ಯ ಶಂಕ ಮಾಡಿಕೊಡುದು. ಗೌರ್ಮೆಂಟ್ ಮಾಡ್ತು, ಗೌರ್ಮೆಂಟ್ ಅಪ್ರೂವ್ ಮಾಡ್ತು, ಆಗಲೇ ಏನಿದೆ ಅದಕ್ಕೆ ಮಹತ್ವ ಇದೆ. ಅಪ್ರೂವ್ಡ್ ಬೈ ಗೌರ್ಮೆಂಟ್ ಅಂತ ಹೇಳಿದ್ರೆ ಮಹತ್ವ ಇದೆ. ಗೌರ್ಮೆಂಟ್ ಅಪ್ರೂವ್ ಮಾಡೋಕ್ಕೆ ಏನಾಗಿರ್ಬೇಕದು? ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಿರ್ತಾನೆ, ಆದ್ದರಿಂದ ಅದು ಕರೆಕ್ಟ್ ಅಂತ ಅರ್ಥ. ವೇದಗಳೆಲ್ಲ ಡೈರೆಕ್ಟ್ ಗೌರ್ಮೆಂಟ್ ಇದ್ದಾಗೆ, ಇದು ಅಪ್ರೂವ್ಡ್ ಬೈ ಗೌರ್ಮೆಂಟ್ ಇವೆಲ್ಲ. ಶ್ರೌತಸ್ಮೃತಯ ಇತಿ ವಿಭಾಗ ವಿಪರಿಣಾಮಾಭ್ಯಾಮ್ ಅನುವರ್ತ್ಯಂ. ಶ್ರೌತಸ್ಮೃತಯ ಇತಿ ವಿಭಾಗ ವಿಪರಿಣಾಮಾಭ್ಯಾಮ್ ಅನುವರ್ತ್ಯಂ. ವೇದಾಹ ಶ್ರೌತಸ್ಮೃತಿಗಳು ಅಂತಿದೆಯಲ್ಲ, ಅದರಲ್ಲಿ ವಿಭಾಗ ಮಾಡಿ ಅರ್ಥ ಮಾಡ್ಕೋಬೇಕು. ಏನಂತ? ಶ್ರುತಿ ಕೇಸ್ ಬೇರೆ, ಸ್ಮೃತಿ ಕೇಸ್ ಬೇರೆ. ವೇದಾಹ ಶ್ರೌತಸ್ಮೃತಯಶ್ಚ ಉತ್ತಮಂ ಪ್ರಮಾಣಂ ಕುತಃ ಇತ್ಯತಃ ಶ್ರೌತಸ್ಮೃತಿ ಪ್ರಾಮಾಣ್ಯಸ್ಯ ಶ್ರುತಿ ಪ್ರಾಮಾಣ್ಯಾಯ ತತ್ವಾತ್ ವೇದ ಪ್ರಾಮಾಣ್ಯೇ ಹೇತುಮಾಹ. ಅಲ್ಲಿ ಕಟ್ ಮಾಡ್ಬೇಕಲ್ಲಿ, ವೇದ ಪ್ರಾಮಾಣ್ಯಾಪಾತತ್ವ ಫುಲ್ ಸ್ಟಾಪ್ ಅಲ್ಲಿ ಇದೆಯಾ? ಫುಲ್ ಸ್ಟಾಪ್ ಅಲ್ಲಿ ಫುಲ್ ಸ್ಟಾಪ್ ಇರಬೇಕು. ನೆಕ್ಸ್ಟ್ ವೇದ ಪ್ರಾಮಾಣ್ಯ ಹೇತುಮಾಹ. ವೇದಗಳು, ವೇದೋಕ್ತವಾದ ವೇದ ಅನುಸಾರಿ ಸ್ಮೃತಿಗಳು ಉತ್ತಮ ಪ್ರಮಾಣ. ಯಾತಕ್ಕೆ ಅಂದ್ರೆ ಆ ಶ್ರುತಿ ಪ್ರಾಮಾಣ್ಯ ಆಯತ್ತ, ಶ್ರುತಿ ಪ್ರಾಮಾಣ್ಯ ಅಪೌರುಷೇಯತ್ವದಿಂದ, ಶ್ರೌತ ಸ್ಮೃತಿಗಳ ಪ್ರಾಮಾಣ್ಯ ಶ್ರುತಿಗಳಿಂದ ಗೃಹೀತವಾದ್ದರಿಂದ, ಆದ್ದರಿಂದ ಪ್ರಶ್ನೆ ಮಾಡಾಗಿಲ್ಲ. ಅಲ್ಲಿ ವೇದ ಪ್ರಾಮಾಣ್ಯ ಯಾರು ಹೋಗ್ತಾರೆ ಅಂದ್ರೆ ವೇದ ಪ್ರಾಮಾಣ್ಯ ಹೇತುಮಾಹ. ವೇದ ಪ್ರಾಮಾಣ್ಯ ಕಾರಣ ಕೊಡ್ತಾರೆ ನಿತ್ಯತ್ವಾದಿತಿ. ವೇದಗಳು ನಿತ್ಯವಾದ್ದರಿಂದ ಅವಕ್ಕೆ ಯಾರು ಬರೆಯದೆ, ನಿತ್ಯ ಏನರ್ಥ? ಬರೆಯಲ್ಪಟ್ಟ ತಕ್ಷಣ ಏನಾಯ್ತು? ಈಗ ಬರೆಯೋದಕ್ಕಿಂತ ಮುಂಚೆ ಇರಲಿಲ್ಲ, ಅನಿತ್ಯ. ಸೊ ನಿತ್ಯ ಅಂದ್ರೆ ಯಾರು ಬರೋದಿಲ್ಲ ಅಂತ ಅರ್ಥ. ನಿತ್ಯ ಯಾರು ಬರೋದಿಲ್ಲ. ವೇದಾನಾಮಿತಿ ಯೋಗ್ಯತೆಯ ಅನ್ವೇತಿ. ವೇದಗಳ ಮಹತ್ವ ಗೊತ್ತಾಯ್ತಾಗ. ವೇದ ಮಂತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂದ್ರೆ ಯಾರು ಬರೋದಿಲ್ಲ, ಆದ್ರಿಂದ ಅಪ್ರಾಮಾಣ್ಯ ಇಲ್ಲ, ಆದ್ರಿಂದ ಅವುಗಳಿಂದ ಕೆಲಸ ಆಗೇ ಆಗುತ್ತೆ ಅಂತ ಅರ್ಥ. ಅಪೌರುಷೇಯತ್ವಾದ್ ಇತ್ಯರ್ಥ. ಅಪ್ರಾಮಾಣ್ಯಸ್ಯ ದೋಷೈಕ ಹೇತುತ್ವಾತ್. ಅಪ್ರಾಮಾಣ್ಯ ಎಲ್ಲಿಂದ ಬರುತ್ತೆ? ಯಾವಾಗಲೂ ದೋಷಗಳಿಂದ ಮಾತ್ರ ಅಪ್ರಾಮಾಣ್ಯ ಬರುತ್ತೆ. ವಾಕ್ಯೇಚ ದೋಷಾಣಂ ಸ್ವತಂತ್ರ ಪುರುಷ ದೋಷ ನಿಮಿತ್ತತ್ವಾತ್ ವೇದೇಚ ಅಭಿನವ ಅನುಪೂರ್ವಿ ರಚಯಿತೃ ಪುರುಷ ಸಸ್ಯಸ್ಯ ಅಭಾವೇನ ತದ್ದೋಷ ನಿಬಂಧನ ದೋಷಾಣಂ ಅಭಾವ ನಿಯಮಾದಿತಿ ಭಾವಃ. ಅಪ್ರಾಮಾಣ್ಯಸ್ಯ ದೋಷೈಕ ಹೇತುತ್ವಾತ್ ವಾಕ್ಯೇಚ ದೋಷಾಣಂ ಸ್ವತಂತ್ರ ಪುರುಷ ದೋಷ ನಿಮಿತ್ತತ್ವಾತ್. ಅಪ್ರಾಮಾಣ್ಯ ಎಲ್ಲಿ ದೋಷ ಇರುತ್ತೋ, ಎಲ್ಲಿ ಯಾರಲ್ಲಿ ದೋಷ ಇರಬೇಕು? ಬರೆಯೋರಲ್ಲಿ. ಬರೆಯೋದ್ರಲ್ಲಿ ದೋಷ ಇದ್ರೆ ಯಾವ್ದ್ರಲ್ಲಿ ದೋಷ ಬರುತ್ತೆ? ಅದೀಗ ಅವ್ರು ಹಾಲು ಕೊಟ್ರ, ನೀರೇ ಗ್ಯಾರಂಟಿ ಹಾಕಿರ್ತಾನೆ, ನಮಗೆ ಗೊತ್ತು. ಅವರು ಕೊಟ್ರ, ಹಾಗಿದ್ರೆ ಅವ್ರು ಪ್ರಾಮಾಣಿಕರು. ಕೆಲವರು ದೇವರಿಗೆ ಅಂತ ಹೇಳಿದ್ರೆ ಮೋಸ ಮಾಡೋದಿಲ್ಲ ಅಂತ ಕೆಲವರು, ಇದು ಯಾರಿಗೂ ಮಾಡೋದಿಲ್ಲ, ಕೆಲವರು ನಿಮಗೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಉಳಿದವ್ರಿಗೆ ಮಾಡ್ತಾರೆ ಅಂತ ಅರ್ಥ. ನಿಮಗೆಲ್ಲ ಮೋಸ ಮಾಡೋದಿಲ್ಲ ಅಂದ್ರೆ ಉಳಿದವ್ರಿಗೆ ಪಟ್ಲಾಟ ಮಾಡ್ತಾರೆ. ವಾಕ್ಯೇಚ ದೋಷಾಣಂ ಸ್ವತಂತ್ರ ಪುರುಷ ದೋಷ ನಿಮಿತ್ತತ್ವ. ಸ್ವತಂತ್ರ ಪುರುಷ ದೋಷ ಅಂದ್ರೆ ಏನು? ಬರೆದಂಥ ಪುರುಷ ಸ್ವತಂತ್ರ ಪುರುಷ, ಅವನ ಐಡಿಯಾ ಇರುತ್ತೆ ಅಂತ ಆ ಥರ.
ಅವನ ಐಡಿಯಾ ಇರುತ್ತೆ. ಆದ್ದರಿಂದ ಪುರುಷ ದೋಷ ನಿಮಿತ್ತತ್ವ, ಪುರುಷ ದೋಷದಿಂದಾಗಿ ಆ ವಾಕ್ಯದಲ್ಲೂ ದೋಷ ಬಂತು. ವಾಕ್ಯದಲ್ಲಿ ಸಹಜವಾಗಿ ದೋಷ ಇಲ್ಲ. ವಾಕ್ಯದಲ್ಲಿ ದೋಷ ಬರೋಕೆ ಏನಾಗಿರಬೇಕು, ಒಂದು ಕಾರಣ ಇರಬೇಕು. ಎಲ್ಲಿಂದ ಬರಬೇಕು ಹೇಳೋನಿರ್ತಾನೆ, ಅವನಿಂದ ಶುರುವಾಗುತ್ತೆ. ವೇದೇಶ ಅಭಿನವ ಅನುಪೂರ್ವಿ ಜೈತೈತ್ವ ಪುರುಷಸ್ಯ ಅಭಾವೇನ. ವೇದಗಳಲ್ಲಿ ಪ್ರಶ್ನೆ ಯಾತಕ್ಕೆ ಮಾಡಕೂಡದು ಅಂದರೆ ಅಭಿನವ ಅನುಪೂರ್ವಿ ರಚಯಿತೃ ಪುರುಷಸ್ಯ ಅಭಾವೇನ. ಅಭಿನವ ಅಂದ್ರೆ ಹೊಸ ಅಂತ ಅರ್ಥ. ಹೊಸದಾದ ಅನುಪೂರ್ವೆಯನ್ನು ರಚನೆ ಮಾಡತಕ್ಕಂಥ ಪುರುಷ ಇಲ್ಲೇ ಇಲ್ಲ. ಅದರಿಂದಾಗಿನೇ ವೇದಗಳಲ್ಲಿ ಪುರುಷ ದೋಷದ ಪ್ರಶ್ನೆ ಹೊರಟೋಯ್ತು. ಅಪೌರುಷೇಯತ್ವ ಪುರುಷ ನಿಮಿತ್ತ ದೋಷಾನಾಮ ಅಭಾವ ಅಂತ ಅರ್ಥ. ಆನುಪೂರ್ವಿ ಅಂದ್ರೆ ಏನು? ಆರ್ಡರ್. ರಾವಣನನ್ನು ಕೊಂದನು, ರಾಮನು ಫಸ್ಟ್, ರಾವಣನನ್ನು ನೆಕ್ಸ್ಟ್, ಕೊಂದನು ನೆಕ್ಸ್ಟ್. ಇದು ಆನುಪೂರ್ವಿ. ಆನುಪೂರ್ವಿ ಅಂದ್ರೇನು? ಆರ್ಡರ್ ಅಂತ ಅರ್ಥ. ಡೆಫಿನೆಟ್ ಆರ್ಡರ್ ಕ್ರಿಯೇಟ್ ಆಯಿತು. ಆ ಕ್ರಿಯೇಟ್ ಎಲ್ಲಿಂದ ಆಯಿತು? ವೇದಗಳಲ್ಲಿ ನಿತ್ಯ ಅದು. ಇಲ್ಲೇನಾಯಿತು? ವ್ಯಕ್ತಿ ಕ್ರಿಯೇಟ್ ಮಾಡ್ಕೊಂಡಾಯ್ತು. ಅರ್ಥ ಆಯ್ತಾ? ಅದರಿಂದ ಅವನ ದೋಷ ಅಲ್ಲಿ ಬಂತು. ಅವ್ನು ಮಾಡ್ಕೋಬೇಕಾದ್ರೆ ವ್ಯವಸ್ಥೆ ಇರುತ್ತೆ, ಅದೆಲ್ಲ ಬರೋದು. ಆಪರೇಷನ್ ಸರಿಯಾಗಿ ಎಲ್ಲ ಇದೆ. ಡಾಕ್ಟ್ರ್ ಯಾವುದೋ ಒಂದು ಮೊಮೆಂಟಲ್ಲಿ ಮಾಡಿ ತಪ್ಪು ಏನಾಯ್ತು ಅಲ್ಲಿಗೆ ಕತೆ ಓದು. ಯಾರಿಂದ ದೋಷ ಬಂತದು? ಮೆಡಿಕಲ್ ಸೈನ್ಸ್ ದೋಷ ಅಲ್ಲ ಅದು, ಆ ವ್ಯಕ್ತಿಯ ದೋಷ. ಯಾರ ಕಡೆ ಬಯಸ್ಕೊಂಡು ಬಂದಿದ್ದು ಯೋಚನೆ ಮಾಡ್ತಾ ಇದ್ದ, ಹೊರಟು ಮೂಡ್ ಕೆಟ್ಟೋಯ್ತು. ಅರ್ಥ ಆಯ್ತಾ? ಸ್ವಲ್ಪ ಅಪ್ಸೆಟ್ ಆಯ್ತು, ಕಾನ್ಸಂಟ್ರೇಷನ್ ಹೋಯ್ತು. ಡ್ರೈವರ್ ಆಕ್ಸಿಡೆಂಟ್ ಮಾಡ್ದ, ಅವನ ದೋಷ ಅದು. ಕಾರ್ ವೆಹಿಕಲ್ ದೋಷ ಇಲ್ಲ. ವೆಹಿಕಲ್ ಬ್ರೇಕ್ ಫೇಲ್ ಆಯ್ತು, ಅವನು ತಪ್ಪಲ್ಲ. ವೆಹಿಕಲ್ ಬ್ರೇಕ್ ಫೇಲ್ ಆಯ್ತು, ಅವನು ತಪ್ಪಲ್ಲ. ಬಟ್ ವೇದಗಳೇನವು? ಆಲ್ ಪ್ರೂಫ್, ಚಾನ್ಸೇ ಇಲ್ಲ. ತಪ್ಪು ಯಾರ್ದಾಗಿರ್ಬೇಕೀಗ? ಬರೆಯೊಂದಾಗಿರ್. ವೇದಗಳಲ್ಲಿ ಹೇಳೋಂದಲ್ಲಿ ಇದರಲ್ಲಿಲ್ಲ. ವೇದ ತಪ್ಪು ಹೇಳ್ಬೋದು ಬೇಕಾದ್ರೆ, ವೇದ ತಪ್ಪಿಲ್ಲ. ಆದರೆ ಸ್ವಂತ ಬರೆಯೋನು ತನ್ನ ಐಡಿಯಾಸ್ ಇಟ್ಕೊಂಡು ಬರೀತಾನೆ. ಆದ್ದರಿಂದ ಅವನ ಐಡಿಯಾಸ್ ಬರೋದ್ರಿಂದ ಅವನು ಸರಿ ಇದ್ರೆ ಅದು ಸರಿ ಇರುತ್ತೆ, ಅವನು ತಪ್ಪಿದ್ರೆ ಅದು ತಪ್ಪಾಗಿರುತ್ತೆ ಅಷ್ಟೇ. ಇವೆಲ್ಲ ತತ್ವನಿರ್ಣಯದ ಆರಂಭದ ಭಾಗದ ರಿವಿಷನ್ ಇದಿಷ್ಟು. ಏನು ಉಚ್ಚಾರಣ ದೋಷ ಅಲ್ಲ, ರಚನೆಯ ದೋಷ. ಕರ್ತೃವಿನ ದೋಷಗಳೇನೇನು? ಮೋಸ ಮಾಡಬೇಕು. ನಮ್ಮಲ್ಲಿ ಇದೆ, ನಮ್ಮಲ್ಲೇ ಮೋಸ ಮಾಡ್ತಾರೆ. ನೋಡಿದ ಜಾಗ ಇಲ್ಲೇ ಇಲ್ಲ. ಎಬ್ಬಿಸ್ತ ಒಬ್ಬನ್ನ ನೋಡು, ಅಲ್ಲಿ ಸ್ಪೆಷಲ್ ಹಾಕ್ತಾ ಇದ್ದಾರೆ, ಇಲ್ಲಿ ಬರೀ ಆರ್ಡಿನರಿ ಪಂಕ್ತಿ ಇದು ಅಂತ ಹೇಳ್ದ. ಅವನು ಆಚೆ ಬರೋ ತಕ್ಷಣ ಬಿಟ್ಟು ಓಡೋಗ್ಬಿಟ್ಟ ಆ ಕಡೆ. ಇವ್ರು ಗಟ್ಟಿಯಾಗಿ ಕುತ್ಕೊಂಡ. ಅಲ್ಲಿ ಒಂದು ಬಡ್ತೀರೇ ಇಲ್ಲ ಫಸ್ಟ್ ಅಲ್ಲಿ. ಅವ್ರು ಕೇಳಿದ್ರೆ ಹೀಗೆ ಬಾರ್ದ. ಗೊತ್ತಾಯ್ತಾ? ಯಾತಕ್ಕೆ ಬಾರ್ದ? ಅವ್ನು ಓಡಿಸ್ಬೇಕಾಗಿತ್ತು. ಅದಕ್ಕೆ ಸಂಸ್ಕೃತ ಎಕ್ಸಾಂಪಲ್, ನದಿ ತೀರೆ ಪಂಚಫಲಾನಿ ಸಂತಿ. 5 ನದಿ ತೀರದೊಳಗೆ 5 ದೊಡ್ಡ ಹಣ್ಣುಗಳಿವೆ ಅಂತ ಹೇಳಿದ. ಇವನು ಓಡ್ದ, ಇವನು ಜಾಗ ಹಿಡ್ಕೊಂಡು ಇಟ್ಟು ಎತ್ಕೊಂಡು ಹೋಗ್ಬಿಟ್ಟ ಆ ಕಡೆ. ಬರೋ ಹೊತ್ತಿಗೆ ಅವನೂ ಇಲ್ಲ, ಅವನು ಇಲ್ಲ. ಎಲ್ಲಿಂದ ಬಂದು? ನದಿ ತೀರೆ ತಪ್ಪಲ್ಲ, ಪಂಚಫಲಾನಿ ತಪ್ಪಲ್ಲ, ಸಂತಿನೂ ತಪ್ಪಲ್ಲ. ಹೇಳಿದವನು ತಪ್ಪು. ಏನದು? ಅವನು ಸರಿಯಾಗಿ ಹೇಳಿದೆ, ಪಂಚಫಲ ಇದ್ವು ಅಲ್ಲಿ. ಇವನು ತಪ್ಪು ಹೇಳಿದ, ಇಲ್ಲ, ಅದರಿಂದ ಬಂತು. ಅಂದರೆ ನದಿ ತೀರೆ ವರ್ಡ್ ಶಬ್ದದಲ್ಲಿ ದೋಷ ಇಲ್ಲ, ಅವನ ತಲೆಯಲ್ಲಿ ದೋಷ ಸೇರಿಕೊಂಡು. ಆದ್ದರಿಂದ ವಾಕ್ಯ ಅಪ್ರಮಾಣಕ್ಕೆ ಏನು ಕಾರಣ? ಅವನು ಹೇಳಿದವನ ಮಾತು, ಹೇಳಿದವನ ದೋಷ ಅಲ್ಲಿ ಬಂತು. ಹೇಳಿದವನ ದೋಷ ಇಲ್ಲದವನಾದ ಏನಾಗಿರುತ್ತದ? ಪ್ರಮಾಣ ಹೊರದೆ ಇರಲೇಬೇಕು. ಅವನು ಹೇಳಿದ್ದಾರೆ, ಇದ್ದೇ ಇದೆ, ಇದ್ದೇ ಇತ್ತು. ಗೊತ್ತಾಯ್ತಾ? ಶಬ್ದಗಳಲ್ಲಿ ದೋಷ ಇಲ್ಲ. ಹೇಳುವವನ ದೋಷದಿಂದಾಗಿ ಶಬ್ದಗಳು ಅವನ ದೋಷಗಳು ಸೇರಿಕೊಳ್ಳುತ್ತೆ. ಶಿವಾದಿಗಳು ಹಾಗೆ ಮಾಡಿದ್ದಾರೆ. ಶಿವಾದಿಗಳು ಸರ್ವಜ್ಞರಾದರೂ ಕೂಡ ಮೋಹನ ಮಾಡೋ ಉದ್ದೇಶದಿಂದ ದೇವರ ಅಪ್ಪಣೆ ಅಂತ ಬರೆದ್ರೆ ದೋಷ ಬಂದಿದೆ ಅಷ್ಟೇ. ಆದ್ದರಿಂದ ದೋಷದ ಎಫೆಕ್ಟ್ ಇವರಿಗಾಯ್ತು, ಮಾಡಿದವರಿಗಾಗಲಿಲ್ಲ. ಸರ್ಕಾರ ಹೇಳಿತು ಡೆಡ್ ಆರ್ ಅಲೈವ್ ಕರ್ಕೊಂಬನ್ನಿ ಅಂತ ಹೇಳಿತು. ಕೊಂತಂದ್ರು. ಮರ್ಡರ್ ಕೇಸ್ ಹಾಕಲ್ಲ. ಯಾತಕ್ಕೆ? ಆರ್ಡರೇ ಆಗಿದೆ. ಇವನೇನ್ ಮಾಡಿದ? ಹಾಗೆ ಕೊಟ್ಟಿದ್ದಿಲ್ಲ, ಅಲೈವೇ ತರಬೇಕು ಅಂತ ಹೇಳಿದ. ಡೆಡ್ ತಂದ, ಅಫೆನ್ಸ್ ಆಯ್ತು. ಅರ್ಥ? ಡೆಡ್ ಆರ್ ಅಲೈವ್ ಅಂತ ಹೇಳಿದಾಗ ಚಾನ್ಸ್ ಸಿಗ್ತೇವೆ. ಸೊ ಎನ್ಕೌಂಟರ್ ಬೇರೆ, ಮರ್ಡರ್ ಬೇರೆ. ಗೊತ್ತಲ್ಲ? ಎನ್ಕೌಂಟರ್ ಏನದು? ಆತ್ಮರಕ್ಷಣೆಗಾಗಿ ಸರ್ಕಾರವೇ ಮಾಡಿದ ವ್ಯವಸ್ಥೆ ಅದು. ಆದರೆ ಮರ್ಡರ್ ಎಂಬುದೇನೋ ತನ್ನ ಹಿತಕ್ಕೋಸ್ಕರ ಮಾಡಿಕೊಂಡಿದೆ. ಇದು ಇಂಟ್ರೆಸ್ಟ್ ಆಫ್ ಪಬ್ಲಿಕ್ ಮಾಡಿಸಿದ್ದು. ಅದು ತನಗೋಸ್ಕರ ಮಾಡಿದ್ದು ಮರ್ಡರ್, ಪಬ್ಲಿಕ್ಗೋಸ್ಕರ ಮಾಡಿದ್ದು ಎನ್ಕೌಂಟರ್. ಯುದ್ಧಕ್ಕೂ ಕೊನೆಗಿರೋ ವ್ಯತ್ಯಾಸನೇ ಅದು. ಅರ್ಜುನ ಮರ್ಡರ್ ಅಂತ ತಿಳ್ಕೊಂಡಿದ್ದ, ಅಲ್ಲ ಅಂತ ಕೃಷ್ಣ ಹೇಳಿದ. ಅರ್ಜುನ ಮರ್ಡರ್ ಮಾಡ್ತೀವಿ, ಯಾಕೆ ಮಾಡಬೇಕು ಅಂತ ಕೇಳಿ, ಮರ್ಡರ್ ಅಲ್ಲ ಇದು ಯುದ್ಧ ಅಂತ ಅರ್ಜುನ ಹೇಳಿ, ಕೃಷ್ಣ ಹೇಳಿದ್ದು ಸರಿ ಹೋಯ್ತು. ರುದ್ರದ್ದು ಯಾಕೆ? ಯಾಸ್ ಬರ್ ಆರ್ಡರ್ ಮಾಡಿದ್ದಾರೆ, ಗೌರ್ಮೆಂಟ್ ಆರ್ಡರ್ ಪ್ರಕಾರ ಮಾಡಿರೋದು ತಪ್ಪಲ್ಲ. ಇವರು ಸ್ವಂತ ಮಾಡಿದ್ರೆ ತಪ್ಪೇ. ವೇದೇಚ ಅಭಿಮಾನ ಪೂರ್ವ ಅಲ್ಲ. ದೇವರಲ್ಲಿ ಭಕ್ತಿ ಮಾಡಿದಾಗ ಏನಾಗುತ್ತೆ? ದೋಷ ಅದು ಅಲ್ಲ. ಅಲ್ಲ, ದೋಷಗಳು 2 ವಿಧ. ಆಕ್ಚುಲಿ ಇರೋದನ್ನ ಹೇಳ್ಬಿಟ್ಟಾಗ ರೆಕಾರ್ಡ್ ಹೇಗಿದೆ, ಕೊಟ್ಟ ಹಾಗೆ. ರೆಕಾರ್ಡ್ ಇವನೇನೋ ಇಲ್ಲ, ರೆಕಾರ್ಡ್ ಕ್ವಾಲಿಟಿ ಆಗಿದೆ ಅಷ್ಟೇ. ರೆಕಾರ್ಡ್ ಪರ್ಫೆಕ್ಟ್ ಮಾಡಿದ್ರೆ ಯಂತ್ರ ತಪ್ಪಾಗಲೇ ಇಲ್ಲ, ದೋಷ ಬರಲೇ ಇಲ್ಲ. ಸೊ ಪ್ರಾಮಾಣಿಕರ ಹೇಳಿದವರು ವೇದನೆ ಹೇಳಿ, ಯಾವುದೇ ಉಪಾಯ ಹೇಳಿ, ಏನಾಗಿರುತ್ತದ ಸರಿಯಾಗಿರುತ್ತೆ. ಅವನ ಲಿಮಿಟೇಷನ್ ಪ್ರಕಾರ ಅವನು ಹೇಳಬಾರದು. ಕೆಲವು ಸಲ ಅವನಿಗೆ ಕಾಂಪಿಟೆನ್ಸ್ ಇಲ್ಲ, ತಪ್ಪ, ಅದು ತಪ್ಪು. ಅದಕ್ಕೆ ಅಜ್ಞಾನ ಅಂತ ಕರೀತಾರೆ.
ಅಜ್ಞಾನ ಅಂದ್ರೆ ಗೊತ್ತಿಲ್ಲದೆ ಹೇಳೋದು, ಅದು ಮೋಸ ಮಾಡೋ ಉದ್ದೇಶ ಇಲ್ಲ. ಕೆಲವನು ವಿಪ್ರಲಂಬ, ಮೋಸ ಮಾಡೋ ದೃಷ್ಟಿಯಿಂದ ಹೇಳೋದು. ಅಜ್ಞಾನ ಎಂಬುದು ಎಲ್ರಿಗಿರೋದೆ, ಆದರೆ ಯಾರಿಗಿಲ್ಲ ದೋಷ ಮಾತ್ರ, ಮೋಸ ಮಾಡುವಿಕೆ ಮಾತ್ರ ಯಾರಲ್ಲಿ ಇರೋದಿಲ್ಲ. ಒಳ್ಳೆಯವ್ರು ಗೊತ್ತಿಲ್ಲ ಅಂತ ಹೇಳಿದ್ರು ಮಿಸ್ಗೈಡ್ ಮಾಡೋದಿಲ್ಲ ಒಳ್ಳೆಯವರು. ಅವನೇನ್ ಮಾಡ್ತಾನೆ, ಗೊತ್ತಿಲ್ಲ ಅಂತ ಒಪ್ಕೊಳ್ಳೋದಿಲ್ಲ, ಮಿಸ್ಗೈಡ್ ಮಾಡಿಬಿಡ್ತಾನೆ. ಆಮೇಲೆ ಕೂಡ ತಾನು ಹೇಳಿದ್ ಭಾರಿ ಸರಿ ಅಂತ ವಾದಿಸ್ತಾನೆ, ಮತ್ತು ತಪ್ಪು ಮಾಡ್ತಾ ಹೋಗ್ತಾನೆ. ಅಜ್ಞಾನ ಎಂಬುದು ಯಾವ್ದು ಕೌಂಟ್ ಆಗೋದಿಲ್ಲ. ಅದು ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರಮಾಣನೇ ಅದು. ನಾನು ಯಾವ್ದು ದಾರಿ ಕೇಳಿದ್ರು ಗೊತ್ತಿಲ್ಲ ಅಂತ ಹೇಳಿದ, ಅದು ಅಪ್ರಮಾಣ ಆಗಲಿಲ್ಲ. ಯಾಕೆ? ಅಜ್ಞಾನ ಹೇಳಿದ ಅಷ್ಟೇ. ಆದ್ರೆ ಗೊತ್ತಿದ್ದು ಹೇಳ್ಬಿಟ್ರೆ ಮೋಸ. ಸೊ ಅಜ್ಞಾನ ಬೇರೆ, ಮಿಥ್ಯಾಜ್ಞಾನ ಬೇರೆ. ಆದ್ರಿಂದ ಜೀವರು ಅಜ್ಞಾನಿಗಳಾದ್ರೂ ಕೂಡ ಅಪ್ರಾಮಾಣಿಕರಾಗಬೇಕು ಕಾರಣ ಇಲ್ಲ. ರುಜುಗಳಲ್ಲಿ ಅಪ್ರಾಮಾಣದ ಹೆಸರು ಕೂಡ ಇಲ್ಲ. ಯಾಕೆ? ರುಜು ಅದೇ ಹೆಸರು ಹೇಳು, ದೋಷನೇ ಇಲ್ಲ. ತದ್ದೋಷ ನಿಬಂಧನ ಸ್ವತಂತ್ರ ದೋಷ ನಿಮಿತ್ತತ್ವಾತ್ ವೇದೇಚ ಅಭಿನವ ಅನುಪೂರ್ವಿ ರಚಯಿತೃ ಪುರುಷಸ್ಯ ಅಭಾವೇನ ತದ್ದೋಷ ನಿಬಂಧನ ದೋಷಾಣಾಂ ಅಭಾವ ನಿಯಮಾದಿತಿ ಭಾವ. ತದ್ದೋಷ ನಿಬಂಧನ ದೋಷಾಣಾಂ ಅಭಾವ ನಿಯಮ, ಅವನ ದೋಷದಿಂದಾಗಿ ಬರತಕ್ಕಂಥ ದೋಷಗಳು ಇದರಲ್ಲಿರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ನಿಯಮ ಇರೋದ್ರಿಂದ ಹೇಳಿಲ್ಲ. ಹಾಲು ಅಲ್ಲೇ ಕರೆದು ಕೊಟ್ಟ ಅಂದಮೇಲೆ ನೀರು ಹಾಕಿದ್ದಾನೆ ಅಂತ ಆರೋಪ ಮಾಡೋ ಚಾನ್ಸ್ ಇಲ್ಲ. ಯಾದ್ರಿಂದ ಶೌಚ ಸ್ಮೃತಿಗಳು ಶ್ರುತಿಗಳು ಎರಡೂ ಅಪ್ರಮಾಣ ಸಾಧ್ಯತೆ ಇಲ್ಲ ಅಂತ ಹೇಳ್ಬಿಟ್ಟು ನಿತ್ಯತ್ವಂಚ ಆಗ ತೆಗೆದ. ಏನ್ರಿ ವೇದ ನಿತ್ಯ ಅಂತಾನೆ ಒಪ್ಪೋದಿಲ್ಲ. ಫಸ್ಟ್ ಈಗ ಒಂದೊಂದೇ ಪ್ರಶ್ನೆ ಅವನಿಗ. ವೇದ ಒಪ್ಪಬೇಕು. ಯಾಕೆ? ನಿತ್ಯತ್ವಂಚ ವೇದಾನಾಂ ಸೇರಿಸ್ಕೋಬೇಕು. ವಾಚ ವಿರೂಪ ನಿತ್ಯ ನಿತ್ಯಯ ನಿತ್ಯ ವೇದ ಸಮಸ್ತಾಶ್ಚ ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧತ್ವಾತ್ ನ ಅಸಿದ್ಧಮಿತಿ ಭಾವ. ವೇದಗಳ ನಿತ್ಯತ್ವ ವೇದದಲ್ಲೇ ಬಂದಿದೆ. ವಾಚಾ ವಿರೂಪ ನಿತ್ಯಯ, ನಿತ್ಯಯ ವಾಚ, ಇದೆಲ್ಲ ತತ್ವಜ್ಞಾನದಲ್ಲಿ ಕೋಟ್ ಮಾಡಿರೋ ವಾಕ್ಯಗಳು. ನಿತ್ಯ ವೇದ ಸಮಸ್ತಾಶ್ಚ, ಶಾಶ್ವತ ವಿಷ್ಣು ಬುದ್ಧಿ, ದೊಡ್ಡ ವಾಕ್ಯ ಅದು. ಇದು ಬ್ರಹ್ಮಾಂಡೇ ಅಂತ ಹೇಳಿದ್ದಾರೆ ಆಚಾರ್ಯ. ನಿತ್ಯ ವೇದಾ ಸಮಸ್ತಾಶ್ಚ, ವೇದಗಳೆಲ್ಲ ನಿತ್ಯ ಅಂತ ಹೇಳಿದ್ದಾರೆ. ಇತ್ಯಾದಿ ಶ್ರುತಿ ಸ್ಮೃತಿ ಸಿದ್ಧತ್ವಾತ್ ನ ಅಸಿದ್ಧವಿತಿ ಭಾವ, ನಿಜವಾಗಿದೆ. ಅತ್ರ ವೇದಸ್ಯ ನಿತ್ಯತ್ವಂ ನಾಮ ಸಜಾತೀಯ ಅನುಪೂರ್ವೀಕತ್ವಂ. ವೇದಗಳ ನಿತ್ಯತ್ವ ಅಂದ್ರೆ ಏನು? ಸಜಾತೀಯ ಅನುಪೂರ್ವೀಕತ್ವ ಅಂದ್ರೆ ಎಂದೂ ಕೂಡ ಏನಾಗೋದಿಲ್ಲ, ಅದು ಆರ್ಡರ್ ಚೇಂಜ್ ಆಗೋದಿಲ್ಲ, ಸ್ವರ ಕೂಡ ಚೇಂಜ್ ಆಗೋದಿಲ್ಲ. ಅದು ವಿಶೇಷ. ನಾವು ವರ್ಣವತ್ ಕೂಟಸ್ಥ ನಿತ್ಯತ್ವ ಮಿತಿ ಧ್ಯೇಯಂ, ವರ್ಣದಂತೆ ಕೂಟಸ್ಥ ನಿತ್ಯ ಅಂತ ಅರ್ಥ ಅಲ್ಲ ಅಂತ ಹೇಳಿದ್ರು. ಅದ್ರ ಬಗ್ಗೆ ಸಜಾತೀಯ ಅಂದ್ರೆ ಏನು? ಇವತ್ತು ಅಗ್ನಿಮೇಳೆ ಪುರೋಹಿತ, ಅಗ್ನಿಮೇಳೆನೇ ಹೇಳ್ಬೇಕು ಅವನು, ವನ್ನಿ ಮೇಳೆ ಅಂತ ಚೇಂಜ್ ಮಾಡೋಗಿಲ್ಲ. ಅಗ್ನಿ ಅಂದ್ರೆ ಅಗ್ನಿನೇ ಹೇಳ್ಬೇಕು, ಅದು ಸಜಾತೀಯ. ವನ್ನಿ ಅಂತ ಹೇಳಿದ್ರೆ ಆ ಅಲ್ಲ ವಾ, ವಿಜಾತೀಯ ಆಯ್ತು. ಗೊತ್ತಾಯ್ತಾ? ಚೇಂಜ್ ಮಾಡೋಗಿಲ್ಲ. ಪುರಾಣಗಳಲ್ಲಿ ಏನಾಗುತ್ತೆ, ಪ್ರತಿಕಲ್ಪದಲ್ಲಿ ಹಾಗೆ ಬರೆಯೋದಿಲ್ಲ, ಚೇಂಜ್ ಮಾಡ್ತಾರೆ. ವೇದಗಳಲ್ಲಿ ಚೇಂಜ್ ಇಲ್ಲ. ಅದಕ್ಕೆ ಸಜಾತೀಯ ಅನುಪೂರ್ವಿ ಪೂರ್ವಿಕತ್ವ. ನಾವು ವರ್ಣವತ್ ಕೂಟಸ್ಥ ನಿತ್ಯತ್ವ ಮಿತಿ ಧ್ಯೇಯಂ ನಹಿ ವಯಂ ವೇದಸ್ಯ ಕೂಟಸ್ಥ ನಿತ್ಯತಾಂ ಬ್ರೂಮಃ ಇತಿ ಕ್ರಮಶ್ಚ ಕೃತಕತ್ವೇಪಿ ಇತ್ಯಾದಿ ತತ್ವರ್ಣೇ ಟೀಕೋಕ್ತೇ. ಯತ್ತು ನಿತ್ಯ ಏನ ಎಲ್ಲಿ ಕೂಟ ಅಷ್ಟೇ, ಕೂಟ ಬರಬಾರ್ದು. ಇಲ್ಲೂ ತಪ್ಪಾಗಿದೆ, ಅಲ್ಲೂ ತಪ್ಪಿದೆ, ಇದರಲ್ಲೂ ತಪ್ಪಿದೆ. ನಾಚ ವರ್ಣವತ್ ಕೂಟಸ್ಥ ನಿತ್ಯತ್ವಮಿತಿ ಹೇ. ಆ ವಿಷಯ ಬೇರೆ, ಅದು ನಾಳೆ ನೋಡೋಣ. ಸೊ ಎಲ್ಲ ತತ್ವ ಎಲ್ಲ ರಿವೈಸ್ ಆಗುತ್ತೆ ಈಗ ಕಂಪ್ಲೀಟ್ ಆಗಿ. ಇದು ಹೇಳೋ ಅನುಭಾಷ್ಯ ಟೀಕಾ ಓದೋ ಹೊತ್ತಿಗೆ ಎಷ್ಟು ವಿಷಯ ಗೊತ್ತಾಗಿರುತ್ತೆ ನೋಡೋದು.